ಆ, ಎಲ್ಲ ಮಕ್ಕಳಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ವಿಶ್ ಯು ಆಲ್ ಎ ವೆರಿ ಹ್ಯಾಪಿ, ಹೆಲ್ದಿ, ಸೇಫ್ ಅಂಡ್ ಪೀಸ್ಫುಲ್ ನ್ಯೂ ಇಯರ್ 2026. ಓಕೆ, ಲಾಸ್ಟ್ ವೀಕ್ ಸ್ವಲ್ಪ ಕ್ಲಾಸ್ ಎಲ್ಲ ಮಿಸ್ ಆಯ್ತಪ್ಪ, ಏನು ತಪ್ಪು ತಿಳ್ಕೊಬೇಡಿ. ಐ ವಿಲ್ ಟ್ರೈ ಟು ಮೇಕಪ್ ವಿತ್ ಸಮ್ ಅಡಿಷನಲ್ ವಿಡಿಯೋಸ್ ಇಫ್ ನೆಸೆಸರಿ. ಓಕೆ, ಸೊ ಇವತ್ತಿನ ದಿವಸದಿಂದ ತುಂಬ ಇಂಪಾರ್ಟೆಂಟ್ ಚಾಪ್ಟರ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಶುರು ಮಾಡ್ತೀನಿ. ಈ ಕೋರ್ಸ್ನಲ್ಲಿ ನಿಮಗೆ ಮ್ಯಾಥಮ್ಯಾಟಿಕಲ್ ಕಾಂಪ್ಯೂಟೇಷನ್ಸ್ ಅನ್ನೋದ್ರಲ್ಲಿ ತುಂಬ ಒಳ್ಳೆ ಸ್ಕಿಲ್ ಬರಬೇಕು ಅಂತ ಹೇಳಿ, ನಿಮ್ಮ 8th ಸ್ಟ್ಯಾಂಡರ್ಡ್ಗೆ ಕಾಂಪ್ಲೆಕ್ಸ್ ಅರಿಥಮೆಟಿಕ್ ಫ್ರ್ಯಾಕ್ಷನ್ಸ್ದು ಎಷ್ಟು ದೊಡ್ಡ ಲೆಕ್ಕ ಕೊಟ್ಟರು ಮಾಡೋಕ್ಕಾಗೋ ಹಾಗೆ ನಿಮ್ಮನ್ನು ತಯಾರು ಮಾಡಬೇಕು ಅಂತ ಹೇಳಿ, ಆ್ಯಂಡ್ ಸ್ವಲ್ಪ ಕಾನ್ಸೆಪ್ಟ್ಸ್ ಆಫ್ ಈಕ್ವೇಷನ್ಸನ್ನು ಅರಿಥಮೆಟಿಕ್ ಆಲ್ಜಿಬ್ರಾದಲ್ಲಿ ಕೊಡಬೇಕು ಅಂತ ಹೇಳಿ, ಹಾಗೆಯೇ ಕೆಲವು ಸಿಂಪಲ್ ಫ್ರ್ಯಾಕ್ಷನ್ಸ್ ಇನ್ ಆಲ್ಜಿಬ್ರಾ, ಫ್ಯಾಕ್ಟರೈಸೇಷನ್ ಮಾಡದಿರೋನೇ ಆಲ್ಜಿಬ್ರಾದ ಕೆಲವು ಫ್ರ್ಯಾಕ್ಷನ್ಸನ್ನು ಸಿಂಪ್ಲಿಫೈ ಮಾಡೋ ಥರದ್ದು, ಈ ಥರ ಒಂದು ಕಂಟೆಂಟ್ ಸ್ಕೋಪ್ ಅಂತ ಹೇಳ್ತೀವಿ, ಎಷ್ಟು ಕವರ್ ಮಾಡೋಣ ಅಂತ ಹೇಳಿ ಆ ಥರ ಹಾಕ್ಕೊಂಡಿದೆ. ಈ ಇಡೀ ಅರಿಥಮೆಟಿಕ್ ಆಲ್ಜಿಬ್ರಾಯಿಕ್ ಕಾಂಪ್ಯೂಟೇಷನ್ಸ್ ಮುಂದೆ ನಿಮಗೆ ಎಲ್ಲ ಅನಲಿಟಿಕಲ್ ಜಿಯೋಮೆಟ್ರಿ, ಟ್ರಿಗ್ನಾಮೆಟ್ರಿ, ಕ್ಯಾಲ್ಕುಲಸ್ ಎಲ್ಲದರಲ್ಲೂ ಉಪಯೋಗ ಆಗೋದಕ್ಕೆ ಬೇಕಾಗೋ ಮೋಸ್ಟ್ ಫಂಡಮೆಂಟಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಈ ಫ್ಯಾಕ್ಟರ್ ಮತ್ತು ಮಲ್ಟಿಪಲ್ ಅನ್ನೋ ಕಾನ್ಸೆಪ್ಟ್. ಓಕೆ, ಸೊ ಈ ಫ್ಯಾಕ್ಟರ್ ಮತ್ತು ಮಲ್ಟಿಪಲ್ ಕಾನ್ಸೆಪ್ಟ್ಸ್ನ ತಿಳ್ಕೊಂಡು ಹೋಗೋಣ. ಫಸ್ಟ್ ಅದೇನು ಅಂತ ಬರೋದು, ಆಮೇಲೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಸೊ ಫಸ್ಟು ಫ್ಯಾಕ್ಟರ್ ಅಂತಂದ್ರೆ ಏನು ಅಂತ ಹೇಳಿ. ಓಕೆ, ಸೊ ಈ ಫ್ಯಾಕ್ಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ, ಹಾಗೇನೆ ಈ ಮಲ್ಟಿಪಲ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋದು, ಇವೆರಡಕ್ಕೂ ಏನಪ್ಪ ಅಂತ ಹೇಳಿ. ಈಗ ನಾವು ಏನೇ ಒಂದು 2 ಅಂಕಿ ತಗೊಂಡು ಒಂದನ್ನು ಇನ್ನೊಂದು ಗುಣಿಸಿದ್ರೆ ಹೋಲ್ ನಂಬರ್ಸ್, ಇವಾಗ ನಾವು ಏನು ಮಾಡ್ತೀವೋ ಎಲ್ಲನೂ ಹೋಲ್ ನಂಬರ್ಸ್ನಲ್ಲೇನೆ ಫಸ್ಟ್ ಕಲ್ತ್ಕೊಂಡು ಆಮೇಲೆ ಬೇರೆ ಈ ಹೋಲ್ ನಂಬರ್ಸಿಂದ ಮುಂದೆ ನಾವು ಫ್ರ್ಯಾಕ್ಷನ್ಸು, ಡೆಸಿಮಲ್ ಫ್ರ್ಯಾಕ್ಷನ್ಸು, ರ್ಯಾಷನಲ್ ನಂಬರು, ಇರ್ರ್ಯಾಷನಲ್ ನಂಬರು, ರಿಯಲ್ ನಂಬರು ಅಂತ ನಂಬರ್ದು ಬೇರೆ ಬೇರೆ ವಿವಿಧ ಪ್ರಕಾರಗಳು, ವಿವಿಧ ಟೈಪ್ಸ್ ಆಫ್ ನಂಬರ್ಸ್ನ ಆಮೇಲೆ ಜನರೇಟ್ ಮಾಡ್ತೀವಿ. ಅವೆಲ್ಲದಕ್ಕೂ ಫಂಡಮೆಂಟಲ್ಲು ಫಸ್ಟ್ ಹೋಲ್ ನಂಬರಲ್ಲಿ ಈ 2 ಕಾನ್ಸೆಪ್ಟ್ ತಿಳ್ಕೊಂಡ್ರೆ, ಈ 2 ಕಾನ್ಸೆಪ್ಟಿಂದಲೇ ಮುಂದೆ ನಾವು ಫ್ರ್ಯಾಕ್ಷನ್ನು, ರ್ಯಾಷನಲ್ ನಂಬರು, ಇರ್ರ್ಯಾಷನಲ್ ನಂಬರ್ ಎಲ್ಲನೂ ಅರ್ಥ ಮಾಡ್ಕೊಂಡು ಅವುಗಳನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಕಲ್ತ್ಕೊಳಕ್ಕಾಗತ್ತೆ. ಸೊ ಈ ಫ್ಯಾಕ್ಟರು ಮಲ್ಟಿಪಲ್ ಎರಡಕ್ಕೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಎರಡು ಆಪರೇಷನ್ದು ಪ್ರಾಪರ್ಟೀಸ್ನ ಉಪಯೋಗಿಸ್ಕೊಂಡು ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡ್ತೀವಿ. 2 ಅಂಕಿಗೆ ನಾವು ಗುಣಿಸಿದ್ರೆ, ಫಾರ್ ಎಕ್ಸಾಂಪಲ್ ಈ ಕಡೆಗೆ ರಫರ್ ಥರ ಬರೀತೀನಿ. ಓಕೆ, ಸಪೋಸ್ ನಾನು 3 × 4 × 5 ಅಂತ 3 ಅಂಕಿ ಗುಣಿಸ್ತೀನಿ ಅಂತ ಇಟ್ಕೊಳ್ಳಿ, ಇಲ್ಲ ಹೋಲ್ ನಂಬರ್ 3 × 12 12 5 60 ಅಂತ ಬಂತು. ಓಕೆ, ಭಾಳ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡಿ. ಈ ಗುಣಾಕಾರದಿಂದ ಏನು ನಮ್ಗೆ ಅರ್ಥ ಆಗಿದೆ ಅಂತಂತಂದರೆ, 60 ಅನ್ನೋದನ್ನು ನಾನು 3 × 4 × 5 ಅಂತ ಬರ್ಕೋಬೋದು. ಐ ಕ್ಯಾನ್ ರೈಟ್ ಇಟ್ ಆಸ್ ಎ ಪ್ರಾಡಕ್ಟ್ ಆಫ್ ಅದರ್ ನಂಬರ್ಸ್ ಅಂತ ಹೇಳ್ಬಿಟ್ಟು. ಈ ಥರ ಬರ್ಕೊಂಡ್ರೆ ಏನಪ್ಪ ಅಂದರೆ, ಈ 60 / 3 ಅಂತ ಮಾಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ 3 × 4 × 5 / 3 ಅಂತಲೇ ಅರ್ಥ. ಹಾಗೆ 60 / 4 ಅಂತಂತಂದರೆ 3 × 4 × 5 / 4 ಅಂತಲೇ ಅರ್ಥ ಆಯ್ತಾ. ಹಾಗೇನೆ 60 / 5 ಅಂತಂತಂದ್ರೂ ಅರ್ಥ ಏನು, 3 × 4 × 5 / 5 ಅಂತಲೇ ಅರ್ಥ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ 3 ಅಂತ ಹೋಗುತ್ತೆ, ಐ ವಿಲ್ ಗೆಟ್ ಎ ಕೋಶಂಟ್, ಈಸಿ ಗುಡ್ ಕೋಶಂಟ್. ಸಿಮಿಲರ್ಲಿ ಇಲ್ಲೂ ಅಷ್ಟೇ 4 ಹೋಗುತ್ತೆ, ಐ ವಿಲ್ ಗೆಟ್ ಎ ಕೋಶಂಟ್. ಇಲ್ಲೂ 5 ಹೋಗುತ್ತೆ, ಐ ವಿಲ್ ಗೆಟ್ ಎ ಕೋಶಂಟ್. ಸೊ ಈ ಗುಣಾಕಾರದಿಂದ ಬರೋ ಪ್ರಾಡಕ್ಟ್ಗೂ ಈ ಗುಣಾಕಾರ ಮಾಡೋಕ್ಕೆ ಉಪಯೋಗಿಸಿದ ಅಂಕಿಗೂ ಒಂದು ರಿಲೇಶನ್ಶಿಪ್ ಇದೆ. ಏನಪ್ಪ ಅಂತಂತಂದರೆ, ದಿ ಪ್ರಾಡಕ್ಟ್ ವಿ ಗೆಟ್ by multiplying a set numbers is such that that product is exactly divisible by all the numbers which were used to multiply to get this number. ಕನ್ನಡದಲ್ಲಿ ಹೇಳೋದಾದರೆ, ಈ 60 ಅನ್ನೋ ಬರೋ ಸಂಖ್ಯೆ ಬರೋದಕ್ಕೋಸ್ಕರ ನಾವು ಯಾವ್ಯಾವ ಅಂಕಿಗಳನ್ನು ಗುಣಿಸಿದ್ವೋ ಆ ಅಂಕಿಗಳಿಂದ 60 ಅನ್ನೋದನ್ನು ಎಕ್ಸಾಕ್ಟಾಗಿ ಭಾಗಿಸ್ಬೋದು. ಆ ಕ್ಯಾರೆಕ್ಟರಿಂದ ನಾವು ವಿ ಡಿಫೈನ್ ವಾಟ್ ಈಸ್ ಎ ಫ್ಯಾಕ್ಟರ್. ಸೊ ಈ 3, 4, 5 ಅನ್ನೋದೆಲ್ಲ ಏನಪ್ಪ ಅಂತಂತಂದರೆ, ದೇ ಆಲ್ ಕ್ಯಾನ್ ಡಿವೈಡ್ ದೇರ್ ಪ್ರಾಡಕ್ಟ್. ಓಕೆ, ಸೊ ಯಾವ
ಅಂಕಿಗಳನ್ನ ಅವು ಡಿವೈಡ್ ಮಾಡ್ತವೋ ಆ ಅಂಕಿಗೆ ನಾವು ಮಲ್ಟಿಪಲ್ ಅಂತ ಕರಿತೀವಿ. ಯಾಕೆಂದ್ರೆ ಇದು ಮಲ್ಟಿಪ್ಲೈ ಮಾಡಿದ್ರಿಂದ ಬಂತು ನಮಗೆ, ಮಲ್ಟಿಪಲ್ ಅಂತ ಕರಿತೀವಿ. ಯಾವ್ಯಾವ ಅಂಕಿ ಉಪಯೋಗಿಸ್ಕೊಂಡು ಈ ನಂಬರ್ ಬರೋಕ್ಕೆ ಗುಣಿಸಕ್ಕೆ ಆ ನಂಬರ್ಸ್ನ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಪ್ರಾಪರ್ಟಿ ಏನಾಯ್ತು, ಫ್ಯಾಕ್ಟರ್ಸ್ ಕ್ಯಾನ್ ಡಿವೈಡ್ ದೇರ್ ಮಲ್ಟಿಪಲ್. ಸಿಮಿಲರ್ಲಿ multiples are exactly divisible by their factors ಅಂತ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ಸ್ which are used to multiply and get a product, so that that product is divisible by all the numbers which were used to make that product. ಸೊ ಈ ನಂಬರ್ಸ್ ನ ಮಲ್ಟಿಪಲ್ ಬರೋದಕ್ಕೋಸ್ಕರ ಉಪಯೋಗಿಸಿದ ನಂಬರ್ಸ್ಗೆ ಫ್ಯಾಕ್ಟರ್ಸ್ ಅಂತೀವಿ. ಯಾವ ನಂಬರ್ಸ್ ಉಪಯೋಗಿಸಿ ಮಲ್ಟಿಪಲ್ ಬಂತೋ ಅದರಿಂದ ಡಿವೈಡ್ ಮಾಡೋಕ್ಕಾಗೋದ್ರಿಂದ ಇದನ್ನ ಮಲ್ಟಿಪಲ್ ಅಂತ ಕರಿತೀವಿ. ಸೊ ಇದ್ರ ಪ್ರಕಾರ ನಾವು ಡೆಫಿನೇಷನ್ ಬರೆದ್ರೆ, ಒಂದು ನಿಮಿಷ ಇದನ್ನ ಎಡಗಡೆ ಬರ್ಕೊಡ್ತೇನೆ. ಓಕೆ, ಸೊ ಫ್ಯಾಕ್ಟರ್ divides ಅಂದ್ರೇನು, is a number which divides ಅಂತ. ಫ್ಯಾಕ್ಟರ್ is a number which divides exactly, ಅಥವಾ it divides its multiple without a remainder. ಮಲ್ಟಿಪಲ್ ಅಂದ್ರೇನು, is exactly divisible by its factors. ಸೊ ಇದಕ್ಕೋಸ್ಕರನೇ ಹಿಂದಿನ ಕ್ಲಾಸಲ್ಲಿ ಡಿವಿಸಿಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಹೇಳಿದ್ದು. ಸೊ ಈಗ ದೇರ್ ಫಾರ್ ಇನ್ ಶಾರ್ಟ್ ಹೇಳಿದ್ರೆ ಫ್ಯಾಕ್ಟರ್ ಈಸ್ ಡಿವಿಸರ್. ಈ ಡಿವಿಸರ್ ಅಂತ ಉಪಯೋಗಿಸಿದಾಗ ಕ್ಯಾನ್ ಎಕ್ಸಾಕ್ಟ್ಲಿ ಡಿವೈಡ್ ಅಂದ್ರೇನು, ಕ್ಯಾನ್ ಡಿವೈಡ್ ವಿಥೌಟ್ ರಿಮೈಂಡರ್. ಯಾರನ್ನ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾರನ್ನ ಫ್ಯಾಕ್ಟರ್ ಕ್ಯಾನ್ ಡಿವೈಡ್ ಎಕ್ಸಾಕ್ಟ್ಲಿ ಓನ್ಲಿ ಇಟ್ಸ್ ಮಲ್ಟಿಪಲ್. ಸೊ ಮಲ್ಟಿಪಲ್ ಅಂತ ಬಂದ ತಕ್ಷಣ ಏನ್ ಅನ್ಕೋಬೇಕು ನಾವು, ಈಸ್ ಡಿವಿಸಿಬಲ್, ನೋ ರಿಮೈಂಡರ್. ಸೊ ಇನ್ಮೇಲೆ ನಾವು ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಅನ್ನೋ ಪದ ಉಪಯೋಗಿಸಿದಾಗ ಫ್ಯಾಕ್ಟರ್ ಅಂದ ತಕ್ಷಣ ಇಟ್ ಕ್ಯಾನ್ ಡಿವೈಡ್ ಎಕ್ಸಾಕ್ಟ್ಲಿ ಅಂತ ಅನ್ಕೋಬೇಕು. ಮಲ್ಟಿಪಲ್ ಅಂದ ತಕ್ಷಣ ಇಟ್ ಈಸ್ ಡಿವಿಸಿಬಲ್ ಎಕ್ಸಾಕ್ಟ್ಲಿ, ಅಂತ. ಸೊ ಆಯ್ತಾ. ಸೊ ಈ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ಲೆಟ್ ಅಸ್ ಡಿಫೈನ್ ಎ ಫ್ಯೂ ಮೋರ್ ಟೈಪ್ಸ್ ಆಫ್ ನಂಬರ್ಸ್. ಯಾವ್ಯಾವುದು ಅಂತಂದ್ರೆ, ತಕ್ಷಣಕ್ಕೀಗ ಇವೆರಡು ನಂಬರ್ ತಿಳ್ಕೊಳ್ಳೋಣ. ಈವನ್ ನಂಬರ್, ನಾನು ಸ್ವಲ್ಪ ಕಾನ್ಸೆಪ್ಟ್ ಬೇರೆ ನಿಮ್ದೆಲ್ಲ ಕ್ಲಾಸಿಂದ ಬಂದಿರೋದು ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಕಾನ್ಸೆಪ್ಟ್ಸ್ ಎಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಸೊ ದಟ್ ಯಾವಾಗ ಅದು ಕಂಟಿನ್ಯೂಟಿ ಇರಬೇಕು ಅನ್ನೋದಕ್ಕೋಸ್ಕರ. ಸೊ ಈವನ್ ನಂಬರ್ ಅಂತಂತಂದ್ರೆ, ಈಗ ಡಿವಿಸಿಬಿಲಿಟಿ ಅಂದ್ರೆ ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಡಿವಿಸಿಬಿಲಿಟಿ ರೂಲ್ಸ್ ಎಲ್ಲ ಅವತ್ತೇ ಶೇರ್ ಮಾಡಿದ್ವಿ. ನಂಬರ್ ಡಿವಿಸಿಬಲ್ ಅಂದ್ರೆ ಏನು ರಿಮೈಂಡರ್ ಇರಲ್ಲ ಅಂತ. ಡಿವಿಸಿಬಲ್ ಬೈ 2. ನಂಬರ್ ಡಿವಿಸಿಬಲ್ ಬೈ 2. ಆಡ್ ನಂಬರ್ ಅಂದ್ರೆ ನಂಬರ್ ನಾಟ್ ಡಿವಿಸಿಬಲ್ ಬೈ 2 ಅಂತ ಹೇಳ್ಬಿಟ್ಟು. ಈಗ ದೇರ್ ಫಾರ್ ಈವನ್ ನಂಬರ್ಸ್ ಅಂತಂತಂದ್ರೇನು, ಅದಕ್ಕೆ ಫ್ಯಾಕ್ಟರ್ ಈಸ್ ಎ 2. ಆಡ್ ನಂಬರ್ ಅಂದ್ರೇನು, ಅದಕ್ಕೆ 2 ಅನ್ನೋದು ಫ್ಯಾಕ್ಟರ್ ಆಗಕ್ಕೆ ಆಗೋದಿಲ್ಲ ಆಡ್ ನಂಬರ್ಗೆ. ಓಕೆ, ಈಗ 3 ಅಂತ ಇದೆ ನಂಬರ್. 3ನ್ನ ನಾನು 2ರಿಂದ ಭಾಗಿಸಕ್ಕಾಗೋದಿಲ್ಲ ಎಕ್ಸಾಕ್ಟ್ಗೆ. ಸೊ ಯಾವ ನಂಬರಿಂದ ಭಾಗಿಸಕ್ಕಾಗುತ್ತೋ ಎಕ್ಸಾಕ್ಟ್ಗೆ ಆ ನಂಬರನ್ನು ಮಾತ್ರ ನಾನು ಫ್ಯಾಕ್ಟರ್ ಅಂತ ಕರಿಬೋದು. ಓಕೆ, ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಇದನ್ನ ಹೆಂಗೆ ಜನರಲೈಸ್ ಮಾಡೋದು, ಒಂದು ಆಲ್ಜಿಬ್ರಾ ಥರ ಉಪಯೋಗಿಸೋಣ. ಓಕೆ, ಫಸ್ಟ್ ಏನು ಬರೆಯೋಣ ಅಂದ್ರೆ, ನೋಡಿ ಈ ಥರ
2 is a factor of even numbers. Therefore, all even for all even numbers, therefore, for all even numbers, 2 is a factor. 2 is a factor. 2 ಅನ್ನೋದೊಂದು ಫ್ಯಾಕ್ಟರ್ ಅಂತಂದ್ರೆ ಏನರ್ಥ? ದೇ ಆರ್ ಮಲ್ಟಿಪಲ್ಸ್ ಆಫ್ 2. ದಟ್ ಈಸ್ all even numbers are multiple of 2. ಅಂದ್ರೆ they are produced by multiplying any number by 2. ನೋಡಿ, ಈಗ 3 ಅನ್ನೋದೊಂದು ಆಡ್ ನಂಬರ್ ಇದೆ, ಅದು ಡಿವೈಡ್ ಮಾಡೋಕ್ಕಾಗಲ್ಲ, ಆದ್ರೆ ಅದನ್ನ 2ರಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ 3 2 6 ಅಂತ ಬಂದ್ಬಿಡುತ್ತೆ. ಸೊ 6 is even. ಹಾಗೆ therefore if n is any whole number ಅಂದ್ರೆ 0 1 2 3 4 ಎಲ್ಲ, any whole number, then ಈ ಕಾನ್ಸೆಪ್ಟ್ಸ್ ಎಲ್ಲ ಫಸ್ಟ್ ಪಾಸಿಟಿವ್ ನಂಬರ್ಸ್ ಎಲ್ಲ ತಿಳ್ಕೊಂಡಿರಿ, ಆಮೇಲೆ ಇದನ್ನ ನೆಗೆಟಿವ್ ನಂಬರ್ಸ್ಗೂ ಏನ್ ಪ್ರೊಸೀಜರ್ಸ್ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಆಮೇಲೆ ತಿಳ್ಕೊಂಡು. ಇಫ್ n is any whole number, then 2n, ಯಾಕೆ 2 ಇಂದ ಮಲ್ಟಿಪ್ಲೈ ಮಾಡಿದ್ವಿ, 2n is a multiple of 2. n ಅನ್ನೋದು ಒಂದು ನಂಬರು, ಆಲ್ಜಿಬ್ರಾದಲ್ಲಿ ಇಂಟು 2ಗೆ ನಾವೇನ್ ಮಾಡ್ತೀವಿ, 2ನ ಕೋಎಫಿಷಿಯಂಟ್ ತರ ಬರೀತೀವಿ. ದಿಸ್ 2 is now called a numerical coefficient of letter n. ಸೊ 2n ಅಂತ ಅರ್ಥ ಏನು, 2 into n ಅಂತ ಅರ್ಥ. ಸೊ ದೆನ್ 2n ಅಂತಂದ್ರೇನು, now it is multiple, 2n is a number which is multiple of 2, therefore it is even number. Then 2n represents ಅಂತ ನಾವು, 2n represents even number. ಆಡ್ ನಂಬರ್ ಆಗ್ಬೇಕಾದ್ರೆ ಏನಾಗಬೇಕು, ಒಂದು ರಿಮೈಂಡರ್ ಉಳಿಬೇಕು 2 ಇಂದ ಡಿವೈಡ್ ಮಾಡಿದ್ರೆ. ಸೊ ಲೀಸ್ಟ್ ರಿಮೈಂಡರ್ ಯಾರು, 1. ಅದಕ್ಕೆ ಏನ್ ಮಾಡೋಣ, therefore 2n plus 1 remainder 1 when divided by 2 represents odd number. ನೋಡಿ, ಇಲ್ಲಿ ನಾವು ಕೋಶೆಂಟು ರಿಮೈಂಡರು ಎಲ್ಲ ಥರದ್ದು ಉಪಯೋಗಿಸ್ಬಿಟ್ಟು ಬರೆದ್ವಿ ಕಾನ್ಸೆಪ್ಟ್. ರೆಪ್ರೆಸೆಂಟ್ಸ್ ಆಡ್ ನಂಬರ್, ಇದು ಬಹಳ ಒಂದು ಇಂಪಾರ್ಟೆಂಟ್. ಸೊ ದಟ್ ಮೀನ್ಸ್ ಒಂದು ನಂಬರ್ನ ನಾವು ಐಡೆಂಟಿಫೈ ಮಾಡಿದಾಗ ಅದ್ರ ಯೂನಿಟ್ ಡಿಜಿಟ್ ಅಲ್ಲಿ ಈವನ್ ನಂಬರ್ ಇದ್ರೆ ಆ ನಂಬರು ಎವಿಡೆಂಟ್ಲಿ ಇಟ್ ಈಸ್ ಮಲ್ಟಿಪಲ್ ಆಫ್ 2 ಅಂಡ್ ಇಟ್ ಈಸ್ ಅನ್ ಈವನ್ ನಂಬರ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆ ಪ್ರಕಾರ ವಿ ವಿಲ್ ನಾವ್ define another very important number which is very useful in finding factors of any number. ಅದನ್ನ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. This is a very important concept. ಏನ್ ಹೇಳಿದ್ವಿ ನಾವು, any number which is divisible by its factor is called a multiple ಅಂತ ಹೇಳ್ಬೋದು. So there are some numbers which cannot be divided except by only 1 and itself. ಈಗ ಫಾರ್ ಎಕ್ಸಾಂಪಲ್ 5 ಅಂತ ತಗೊಂಡ್ರೆ ನಾನು ಅದನ್ನ ಯಾವ ನಂಬರ್ 1ರಿಂದ ಡಿವೈಡ್ ಮಾಡೋದು, 2 3 ಯಾವ್ದ್ರಿಂದನೂ ಡಿವೈಡ್ ಮಾಡೋಕ್ಕಾಗಲ್ಲ. ಬಟ್ ಐ ಕ್ಯಾನ್ ಡಿವೈಡ್ ಇಟ್ ಓನ್ಲಿ ಬೈ 1 and 5. ಸೊ ಸಚ್ ನಂಬರ್ಸ್ ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್. ಸೊ ನಂಬರ್ಸ್ ಅದನ್ನ ನಾವು ಫ್ಯಾಕ್ಟರ್ ಕಾನ್ಸೆಪ್ಟ್ ಅಲ್ಲಿ ಬರೆದ್ರೆ, ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ 1 and itself as factor, that is called a prime number ಅಂತ ಹೇಳ್ತೀವಿ. Has no factor, has no factors except 1 and the number itself, and the number itself. ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್, ಯಾವ ನಂಬರ್ಗೆ 1 ಅಥವಾ ಆ ನಂಬರೇನೆ ಫ್ಯಾಕ್ಟರ್ ಮಾತ್ರನೋ ಬೇರೆ ಇನ್ಯಾವುದೋ ಫ್ಯಾಕ್ಟರ್ಸ್ ಇಲ್ವೋ
ಆ ಥರ ನಂಬರ್ಗೆ ಪ್ರೈಮ್ ನಂಬರ್. ಬೇರೆ ಯಾವುದು ಫ್ಯಾಕ್ಟರ್ಸ್ ಇಲ್ಲ ಅಂತಂದ್ರೆ ಅರ್ಥ ಏನು? ಮತ್ತೆ ಅದೇ ಫ್ಯಾಕ್ಟರ್ ಅಂದ್ರೇನು, ಇಟ್ ಇಸ್ ಅ ಡಿವಿಸರ್ ಅಂತ. ಬೇರೆ ಯಾವುದು ಫ್ಯಾಕ್ಟರ್ ಇಲ್ಲ ಅಂದ್ರೆ ಬೇರೆ ಇನ್ಯಾವ ನಂಬರಿಂದನೂ ಡಿವೈಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ವಿ ಆರ್ ನೌ ಡಿಫೈನಿಂಗ್ ಪ್ರೈಮ್ ನಂಬರ್, an important type of a number, by using concept of ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅನ್ನೋ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ಒಂದು ಇಂಪಾರ್ಟೆಂಟ್ ಟೈಪ್ ಆಫ್ ನಂಬರ್ನ ಡಿಫೈನ್ ಮಾಡ್ತಿದ್ವಿ. ಎಂಥ ನಂಬರು? ಆ ನಂಬರ್ ಹೇಗಪ್ಪ ಅಂದರೆ ಅಥವಾ ಒಂದು ಅಥವಾ ನಂಬರು ಅವೆರಡರಿಂದ ಮಾತ್ರ ಭಾಗಿಸೋಕ್ಕಾಗತ್ತೆ, ಇನ್ಯಾವ ನಂಬರಿಂದನೂ ಭಾಗಿಸೋಕ್ಕಾಗಲ್ಲ. ಅದನ್ನ ಪ್ರೈಮ್ ನಂಬರ್ ಅಂತೀವಿ. ಓಕೆ. ಇನ್ನೆಲ್ಲ ನಂಬರ್ಗಳು ಬೇರೆ ಪ್ರೈಮ್ ನಂಬರ್ ಬಿಟ್ರೆ ಅವಕ್ಕೆ ಒಂದು ಮತ್ತು ಆ ನಂಬರ್ ಜೊತೆಗೆ ಬೇರೆ ನಂಬರು ಫ್ಯಾಕ್ಟರ್ಸ್ ಇರುತ್ತವೆ. ಅಂದ್ರೇನು? ಅವನ್ನ ಬೇರೆ ನಂಬರಿಂದನೂ ಭಾಗಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ 6 ಅಂತ ನಂಬರ್ ತಗೊಂಡ್ರೆ 1ರಿಂದನೂ ಭಾಗಿಸ್ಬೋದು, 6ರಿಂದನೂ ಭಾಗಿಸ್ಬೋದು, 2ರಿಂದನೂ ಭಾಗಿಸ್ಬೋದು, 3ರಿಂದನೂ ಭಾಗಿಸ್ಬೋದು. ಸೊ ಇಟ್ ಹ್ಯಾಸ್ ಫ್ಯಾಕ್ಟರ್ಸ್ ಟು ಮೇಕ್ ಇಟ್ ಡಿವಿಸಿಬಲ್ ಮೋರ್ ದ್ಯಾನ್ 1 and itself. ಸೊ 6 ಅನ್ನೋದಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಆಯಿತು? 1 ನಂಬರ್ ಇಟ್ ಸೆಲ್ಫ್ 6. ಯಾಕೆ 6 2 into 3 ಅಂದರೆ 6 ತಾನೆ, 2 3 6 ಅಂತ ಬರೋದ್ರಿಂದ 2 ಫ್ಯಾಕ್ಟರು 3 ಫ್ಯಾಕ್ಟರ್. ಈ ಥರ ನಂಬರ್ಗಳಿಗೆ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಸೊ ಫ್ಯಾಕ್ಟರ್ಸ್ ಉಪಯೋಗಿಸ್ಕೊಂಡು ಬರ್ತಾರೆ. ಅದ್ರ ಡೆಫಿನೇಷನ್ ಏನಾಗುತ್ತೆ? is a number which has other factors along with 1 and itself. along with itself. ಸೊ ಒಂದು ನಂಬರ್ ಕೊಟ್ರೆ ಅದನ್ನೆಲ್ಲ ಫ್ಯಾಕ್ಟರ್ಸ್ ಕಂಡುಹಿಡಿಯೋದಕ್ಕೆ ಅದಕ್ಕೆ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಫ್ಯಾಕ್ಟರೈಸೇಷನ್ ಅನ್ನೋದು. ಸೊ ಈಗ ಫ್ಯಾಕ್ಟರ್ಸ್ ಅಂತ ಗೊತ್ತಾದ್ಮೇಲೆ ಒಂದು ನಂಬರ್ನ ಫ್ಯಾಕ್ಟರ್ಸ್ ಕಂಡುಹಿಡಿಯೋದೇ ಒಂದು ಇಂಪಾರ್ಟೆಂಟ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಅಂತ ಹೇಳ್ತೀವಿ. ಸೊ ಒಂದು ನಂಬರನ್ನು ಆಬ್ಜೆಕ್ಟ್ ಮೇಲೆ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ರೈಸ್ ಟು ಪವರ್ ಮಾಡೋದು, ಅಥವಾ ಅದ್ರದ್ದು ರೂಟ್ ಕಂಡುಹಿಡಿಯೋದು, ಇದೆಲ್ಲ ಒಂದು ಟೈಪ್ ಆಫ್ ಆಪರೇಷನ್ ಜೊತೆಗೆ ಇನ್ನೊಂದು ಹೊಸ ಆಪರೇಷನ್ ಏನು, ಆ ಕೊಟ್ಟಿರೋ ನಂಬರ್ಸ್ದು ಯಾವ್ಯಾವ್ದು ಫ್ಯಾಕ್ಟರ್ಸು ಅಂತ ಕಂಡುಹಿಡಿಯೋದು. ಆ ಪ್ರೋಸೆಸ್ಸಿಗೆ ಏನಂತೀವಿ? ಆ ಆಪರೇಷನ್ಗೆ ಫ್ಯಾಕ್ಟರೈಸೇಷನ್ ಅಂತಂತೀವಿ. ಈಸ್ ದಿ ಆಪರೇಷನ್ ಆಫ್ ಈಸ್ ದಿ ಮ್ಯಾಥಮ್ಯಾಟಿಕಲ್ ಆಪರೇಷನ್, ಗಣಿತದ ಪ್ರಕ್ರಿಯೆ, ಮ್ಯಾಥಮ್ಯಾಟಿಕಲ್ ಆಪರೇಷನ್ ಆಫ್ finding all the factors of a given number, ಅದಕ್ಕೇನಪ್ಪ ಅಂದ್ರೆ ಒಂದು ಪ್ರೊಸೀಜರ್ ಇದೆ. ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಅಂಡ್ ಇಟ್ ಕ್ಯಾನ್ ಬಿ ಪ್ರೂವ್ಡ್. ಈ ಪ್ರೂಫ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಐ ವಿಲ್ ಶೋ ಯು ಬೈ ಎಕ್ಸಾಂಪಲ್ ದಟ್ ದರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಆಲ್ ನಂಬರ್ಸ್. ಎಲ್ಲ ಹೋಲ್ ನಂಬರ್ಗೂ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ. ಏನಪ್ಪಾ ಅಂದ್ರೆ ಆಲ್ ನಂಬರ್ಸ್ ಆರ್ ಮಲ್ಟಿಪಲ್ ಆಫ್ ಪವರ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ಪವರ್ಸ್ ಅಂತಂದ್ರೆ ಏನು? ಅದು ರೈಸ್ ಟು ಪವರ್ 2 ಸ್ಕ್ವೇರ್ಡ್, 2 ಕ್ಯೂಬ್, 3 ಸ್ಕ್ವೇರ್ಡ್, 3 ಕ್ಯೂಬ್, ಇವೆಲ್ಲ ಪವರ್ಸ್. ಆ ಥರ ಪ್ರೈಮ್ ನಂಬರ್ಸ್ ಯಾರಿದಾವೋ ಆ ಪ್ರೈಮ್ ನಂಬರ್ಸಿನ ಪವರ್ಸಿಂದ ಯಾವುದೇ ನಂಬರನ್ನು ನಾವು ಮಲ್ಟಿಪಲ್ ಆಗಿ ತೋರಿಸ್ಬೋದು. ಎವ್ರಿ ನಂಬರ್ ಕ್ಯಾನ್ ಬಿ ಶೋನ್ ಆಸ್ ಎ ಮಲ್ಟಿಪಲ್ ಆಫ್ ಪವರ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ಆಲ್ ಫ್ಯಾಕ್ಟರ್ಸ್ ಆಸ್ ಪ್ರೈಮ್ ನಂಬರ್ಸ್ ಅಂತ ಹೇಳಿ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಬೇಕಾಗಿರೋದು ನಮಗೆ ಅಪ್ ಟು 100, 1 to 100 ಅಲ್ಲಿ ಯಾವ ನಂಬರ್ ಪ್ರೈಮ್ ನಂಬರ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ವಿ ಕ್ಯಾನ್ ಫೈಂಡ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಎವ್ರಿ ನಂಬರ್. ಓಕೆ. ಸೊ ಫ್ಯಾಕ್ಟರೈಸೇಷನ್ಗೆ ಎ ಪವರ್ಫುಲ್ and useful method of factorization is by finding
ಪ್ರೈಮ್ ಫ್ಯಾಕ್ಟರ್ಸ್ ಈಸ್ ಬೈಯಿಂಗ್ ಪ್ರೈಮ್ ಫ್ಯಾಕ್ಟರ್ಸ್. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ಡಿವಿಸರ್ಸ್ ವಿಚ್ ಆರ್ ಪ್ರೈಮ್ ನಂಬರ್ಸ್. ಡಿವಿಸರ್ಸ್. ಸೊ ಡಿವಿಸರ್ ಅಂದ್ರೇನು? ಎಕ್ಸಾಕ್ಟ್ ಡಿವಿಷನ್ ಮಾಡುತ್ತೆ ಅಂತ. ಡಿವಿಸರ್ಸ್ ವಿಚ್ ಆರ್ ಪ್ರೈಮ್ ನಂಬರ್ಸ್, ಅದನ್ನ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಓಕೆ. A powerful and useful method of factor is finding prime factors. Every number because ಯಾಕೆಂದ್ರೆ every number is a multiple of. ಮಲ್ಟಿಪಲ್ ಅಂದ ತಕ್ಷಣ ಈಗ ನಿಮ್ಗೆ ಏನ್ ಬರಬೇಕು? ಇಟ್ ಈಸ್ ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್, ಅಂದ್ರೆ ಪ್ರಾಡಕ್ಟ್ ಆಫ್ ನಂಬರ್ಸ್ ಬೈ ವಿಚ್ ಇಟ್ ಈಸ್ ಡಿವಿಸಿಬಲ್ ಅಂತ. ಮಲ್ಟಿಪಲ್ ಅಂದ ತಕ್ಷಣ, ಮಲ್ಟಿಪಲ್ ಅಂದ್ರೆ ಬರೀ ಪ್ರಾಡಕ್ಟ್ ಅಲ್ಲ. ಬರೀ ಪ್ರಾಡಕ್ಟ್ ಅಂತ ಉಪಯೋಗಿಸಿದಾಗ ಗುಣಾಕಾರ ಮಾಡಿ ಬಂದಿದ್ದಕ್ಕೆಲ್ಲ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಯಾವುದೇ ಟೈಪ್ ಆಫ್ ನಂಬರ್ ಆಗಿರ್ಬೋದು. ಇದಾದ್ರೆ ಹೋಲ್ ನಂಬರ್ ಅಲ್ಲಿ ಮಾತ್ರ ಹೇಳ್ತಾ ಇದೀವಿ. ಏನದು ಮಲ್ಟಿಪಲ್ ಅಂದ್ರೆ? ಇಟ್ ಇಸ್ ಅ ಪ್ರಾಡಕ್ಟ್ ಸಚ್ ದಟ್ ಆಲ್ ದಿ ನಂಬರ್ಸ್ ವಿಚ್ ವರ್ ಯೂಸ್ ಟು ಕ್ರಿಯೇಟ್ ದಿ ಮಲ್ಟಿಪಲ್ ಆರ್ ದೇರ್ divisors, they are their factors ಅಂತ. So every number is a multiple of ಎಂತ ಫ್ಯಾಕ್ಟರ್ಸ್? ಪವರ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಇವಾಗಿಂದ ನಾವು ನಂಬರ್ಸ್ ಅನ್ನೋದ್ರ ಬದಲು ಡಿವಿಸಿಬಿಲಿಟಿ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಮಲ್ಟಿಪಲ್ ಅಂಡ್ ಫ್ಯಾಕ್ಟರ್ಸ್ ಅನ್ನೋ ಪದ ಉಪಯೋಗಿಸೋಕೆ ಶುರು ಮಾಡಿದೀವಿ ಈಗ. ಓಕೆ. ನಂಬರ್ಸ್ ಅನ್ನೋದ್ರ ಬದಲು ಇವಾಗ ಏನು ಉಪಯೋಗಿಸ್ತಾ ಇದೀವಿ? ಮಲ್ಟಿಪಲ್ which is divisible, factors which is a divisor ಅನ್ನೋ ಉಪಯೋಗಿಸ್ಕೊಂಡು. ಸೊ ಎವ್ರಿ ನಂಬರ್ ಈಸ್, ಇದು ಬಹಳ ಇಂಪಾರ್ಟೆಂಟ್ ರೂಲ್ ಆಫ್ ಅರಿಥಮೆಟಿಕ್. ಇದು ಎಲ್ಲ ಜ್ಞಾಪಕ ಇಟ್ಬೇಕು. ಎವ್ರಿ ನಂಬರ್ ಈಸ್ ಎ ಮಲ್ಟಿಪಲ್ ಆಫ್ ಪವರ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಓಕೆ. ಸೊ ಒಂದೆರಡು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ. ಎಕ್ಸಾಂಪಲ್, ಫ್ಯಾಕ್ಟರ್ಸ್ ಆಫ್ 44 ಅಂತ. ಈ ಫ್ಯಾಕ್ಟರ್ಸ್ ಆಫ್ 44 ಕಂಡಿಡಕ್ಕೆ ಹೆಂಗ್ ಮಾಡ್ತೀವಪ್ಪ ಅಂತಂತಂದ್ರೆ, ಈ 44 ಅನ್ನೋದನ್ನ ಡಿವೈಡ್ ಮಾಡಕ್ ಶುರು ಮಾಡೋದು. ಲೀಸ್ಟ್ ನಂಬರ್ ಆಗ್ಲೇ ಹೇಳಿದೀವಿ, ಯೂನಿಟ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇದ್ರೆ ಅಂದ್ರೆ ಮಲ್ಟಿಪಲ್ ಆಫ್ 2 ಇದ್ರೆ 2ರಿಂದ ಡಿವೈಡ್ ಮಾಡಬಹುದು ಅಂತ. ಸೊ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? 2 2 4, 2 2 4 ಅಂತ. ಮತ್ತೆ ಯೂನಿಟ್ ಪ್ಲೇಸ್ ಅಲ್ಲಿ 2 ಇದೆ, ಅದರಿಂದ 2ರಿಂದ ಡಿವೈಡ್ ಮಾಡ್ಬೋದು. 2 1 2, 2 1 2 ಅಂತ. 11 ಅಂತ ಬಂದ ತಕ್ಷಣ ಯಾವುದು ಅದನ್ನ ಡಿವೈಡ್ ಮಾಡೋಕ್ಕಾಗಲ್ಲ. 11 ಕೆಳಗಡೆ ಇರೋ ನಂಬರ್ನೆಲ್ಲ ಎಕ್ಸಾಸ್ಟ್ ಮಾಡಿ ನೋಡಿ, 2ರಿಂದ ಡಿವೈಡ್ ಮಾಡೋಕ್ಕಾಗಲ್ಲ. 3 ಮಗ್ಗಿನಲ್ಲಿ 11 ಬರಲ್ಲ, 4 ಮಗ್ಗಿನಲ್ಲಿ 11 ಬರಲ್ಲ, 5 ಮಗ್ಗಿನಲ್ಲೂ 11 ಬರಲ್ಲ, 6 ಮಗ್ಗಿನಲ್ಲಿ 6 2 12 ಆಗೋಗ್ಬಿಡುತ್ತೆ. ಸೊ ಆದ್ರಿಂದ ಅಲ್ಲಿಗೆ ಫಸ್ಟ್ ಡಿವಿಸರ್ ಆಗ್ಬೇಕಾದ್ರೆ 11ಕ್ಕಿಂತ ಅಂತೂ ಕಮ್ಮಿ ಇರ್ಬೇಕು ನಂಬರ್. ಸೊ 11 ನಾನು ಡಿವೈಡ್ ಮಾಡೋಕ್ಕಲ್ಲ. ಸೊ 11 ಇಸ್ ಎ ಪ್ರೈಮ್ ನಂಬರ್. ಸೊ ಈ ತರ ನಾವು 2 ಅಷ್ಟೇ, 2ನ್ನ 2 ಬಿಟ್ಟು ಬೇರೆ ಯಾವುದು ಅದಕ್ಕಿಂತ ಕಮ್ಮಿ ನಂಬರ್ ಅಂತ ಡಿವೈಡ್ ಮಾಡೋಕ್ಕಾಗಲ್ಲ. 2ಕ್ಕಿಂತ ಕಮ್ಮಿ ನಂಬರ್ ಯಾವುದು? ಒಂದೇನೆ. ಸೊ 2 is also a prime number. ಸೊ 2 2 11 ಬಂದಿದ್ರಿಂದ therefore ಈ 44 ಏನ್ ಬಂತು? 2 into 2 into 11 ಅಂತ ಬಂತು. ಸೊ 2 into 2 ಅಂದ್ರೆ ಏನಾಯ್ತು? 2 square into 11. Therefore 44 is a multiple of power of 2 as 2 squared and another prime number 11 to the power of 1. So 2 and 11 are prime numbers. Okay. Next ಇನ್ನೊಂದು ಎಕ್ಸಾಂಪಲ್ ಹಂಗೆ ತಗೊಳ್ಳೋಣ. ಓಕೆ. 36 ಅಂತ ತಗೊಳ್ಳೋಣ. ಫ್ಯಾಕ್ಟರ್ಸ್ ಆಫ್ 36. Factors of
36. ಸೊ ಆಕ್ಚುಲಿ ಇಲ್ಲಿ ನೋಡಿ, ಇವಾಗ ಎರಡಲ್ಲಿ 4 ಅಂದರೆ 4 ಇಸ್ ಆಲ್ಸೋ ಎ ಫ್ಯಾಕ್ಟರ್ ಆಫ್ 44 ಅಂತ. ಬಟ್ ಪ್ರೈಮ್ ನಂಬರ್ಸ್ ಪವರ್ ಇದ್ರೆ ಬೇರೆ ಇನ್ನೆಲ್ಲ ನಂಬರ್ನ ಕಂಡುಹಿಡ್ಬೋದು. 2, 4, 11 ಅಂತ 3 ನಂಬರು ಫ್ಯಾಕ್ಟರ್ ಆಗುತ್ತೆ. ಸೊ ಅದರಿಂದ ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿಬಿಟ್ರೆ ಬೇರೆ ಇನ್ನೆಲ್ಲ ನಂಬರ್ಗಳನ್ನು ನಾವು ಪ್ರೈಮ್ ಫ್ಯಾಕ್ಟರ್ಸ್ ಇಂದ ಕಂಡುಹಿಡಿಬಹುದು ಅಂತೇಳಿ. ಸೊ ಫ್ಯಾಕ್ಟರ್ಸ್ ಆಫ್ 36 ಅಷ್ಟೇ ಇದೇ ತರ ಮಾಡೋಣ ಇಲ್ಲಿ. ಸೊ 36 ಅನ್ನೋದನ್ನ 6 ಅನ್ನೋದೇನಿದೆ ಯೂನಿಟ್ ಪ್ಲೇಸ್ ಅಲ್ಲಿ ಇಟ್ ಈಸ್ ಡಿವಿಸಿಬಲ್ ಬೈ 2 ಈವನ್ ನಂಬರ್. ಅದರಿಂದ ಫಸ್ಟ್ 2ರಿಂದ ಟ್ರೈ ಮಾಡೋದು. 2 18 36. ನೆಕ್ಸ್ಟ್ 8 ಅನ್ನೋದನ್ನು ಈವನ್ ನಂಬರ್, ಅದರಿಂದ 2ರಿಂದ ಡಿವೈಡ್ ಮಾಡ್ಬೋದು. 2 9 18. ನೆಕ್ಸ್ಟ್ 9 ಅನ್ನೋದು 3ರಿಂದ ಡಿವಿಸಿಬಲ್, ಅದರಿಂದ 2ರಿಂದ ಆಗಲ್ಲ. ನೆಕ್ಸ್ಟ್ ನಂಬರ್ 2 ಆದ್ಮೇಲೆ ನೆಕ್ಸ್ಟ್ ನಂಬರ್ ಟ್ರೈ ಮಾಡೋದು. 3ರಿಂದ ಆಗುತ್ತೆ. 3 3 9. ಸೊ ಲಾಸ್ಟ್ ಅಲ್ಲಿ 3 ಅನ್ನೋದು ನಂಬರ್ ಬಂತು. 3ಕ್ಕಿಂತ ಸ್ಮಾಲರ್ ನಂಬರ್ಸ್ ಯಾವುದು? 1 and 2. 1ಇಂದ ಅಂತೂ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗೋಕ್ಕಾಗಲ್ಲ. ಇನ್ನು ಅದಕ್ಕಿಂತ ಜಾಸ್ತಿ ನಂಬರ್ ತೊಗೊಳಕ್ಕಾಗಲ್ಲ. ಅದರಿಂದ 3 ಈಸ್ ಆಲ್ಸೋ ಎ ಪ್ರೈಮ್ ನಂಬರ್. ಸೊ 2 ಪ್ರೈಮ್ ನಂಬರು, 3 ಪ್ರೈಮ್ ನಂಬರ್ ಅಂದ್ರೆ ಏನಾಯ್ತು? 36ರಲ್ಲಿ ಇಷ್ಟು ಫ್ಯಾಕ್ಟರ್ಸ್ ಇದೆ. It contains 2 numbers of 2 and 2 numbers of 3. Therefore ಇದನ್ನ ಏನಂತ ಬರಿಬೋದು ನಾನು? 2 into 2 into 3 into 3. ಸೊ ಈಸ್ ಈಕ್ವಲ್ ಟು ಅದನ್ನ ಪವರ್ಸ್ ತರ ಬರೆದ್ರೆ 2 into 2 2 squared, 3 into 3 3 squared ಅಂತ ಬರಿಬೋದು. ಸೊ therefore 36 can be expressed as a multiple of second power of 2 and second power of 3, 2 into 3. ಸೊ ಇದರಿಂದ ಏನಪ್ಪ ಅರ್ಥ ಆಗುತ್ತೆ ನಮಗೆ? ಇಟ್ ಈಸ್ ಬೆಟರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದಕ್ಕೆ ನಮಗೆ ವಿ ಶುಡ್ ನೋ ದಿ ಪ್ರೈಮ್ ನಂಬರ್ಸ್ ಅಟ್ಲೀಸ್ಟ್ ಅಪ್ ಟು 100. ಸೊ ಪ್ರೈಮ್ ನಂಬರ್ಸ್ ಅಪ್ ಟು ಅಟ್ಲೀಸ್ಟ್ 100ಗೆ ಪ್ರೈಮ್ ನಂಬರ್ಸ್ನ ಟ್ರೈ ಮಾಡೋಣ. ಒಂದು ನಿಮಿಷ. ಸೊ ಪ್ರೈಮ್ ನಂಬರ್ಸ್ up to prime numbers up to 2 100. ಇಲ್ಲಿ ನೋಡಿ, ಇಲ್ಲಿ ಪ್ರೈಮ್ ನಂಬರ್ಸ್ ಅಪ್ ಟು 100 ಅಂತ ಹೇಳ್ಬಿಟ್ಟು ಇದೆ ಇದರಲ್ಲಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇದನ್ನ ಹೆಂಗಪ್ಪ ಜ್ಞಾಪಕ ಇಟ್ಕೊಳ್ಳೋದು ಅಂದ್ರೆ ಒಂದು ಸ್ವಲ್ಪ ದಿವಸ ಲೆಕ್ಕ ಮಾಡ್ತಾ ಮಾಡ್ತಾನು ಪ್ರಾಕ್ಟೀಸ್ ಬರುತ್ತೆ. ಒಂದು ಐಡಿಯಾ ಇಟ್ಕೋಬೇಕು. ನೋಡಿ, ಇಲ್ಲಿ 5ರೊಳಗಡೆಗೆ ಯು ಹ್ಯಾವ್ 5 ಪ್ರೈಮ್ ನಂಬರ್ಸ್. ಸಾರಿ, 10ರೊಳಗಡೆಗೆ ದಿಸ್ ಇಸ್ ಅಪ್ ಟು 10. 1 2 3 5 and 7 ಇವೆಲ್ಲ ನೋಡಿ. ಇವೆಲ್ಲ ನಂಬರ್ ಎಕ್ಸೆಪ್ಟ್ 2 ಬಹಳ ಇಂಪಾರ್ಟೆಂಟ್. ಅಬ್ಸರ್ವ್ ಮಾಡಿ, ಯಾವ ನಂಬರ್ ನೋಡಿದ್ರು 2ರಿಂದ ಭಾಗ ಆಗಬಾರ್ದು. 2 is the only even number which is a prime number. All other prime numbers are odd. ಅದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆಲ್ ಅದರ್ ಪ್ರೈಮ್ ನಂಬರ್ಸ್ ಆರ್ ಆಡ್. ಅಂದ್ರೆ ಇನ್ನು ಯಾವುದೇ ನಂಬರ್ ತಗೊಳ್ಳಿ, 5 7 3 11 ಇವೆಲ್ಲ ಆಡ್ ನಂಬರ್ಸ್. ಯಾವ್ದು ಯೂನಿಟ್ ಡಿಜಿಟಲ್ ನೋಡಿ, ಇಲ್ಲಿ ಈವನ್ ನಂಬರ್ ಇಲ್ಲ, 2 ಒಂದೇ. 2 is the prime number. ಸೊ ಇಲ್ಲಿ ಬರ್ಕೊಂಡಿರೋದು ನೋಟ್ ಏನಂತ ಬರ್ಕೊಳ್ಳಿ, ಓನ್ಲಿ 2 ಈಸ್ ಈವನ್ ಪ್ರೈಮ್ ನಂಬರ್. ಇನ್ ಯಾವುದು ಇರಲ್ಲ ಈವನ್ ಪ್ರೈಮ್ ನಂಬರ್. ಮಿಕ್ಕಿದೆಲ್ಲ ಆಡ್ ನಂಬರ್ಸ್. ಹಾಗೇನೇನೆ ಇಲ್ಲಿ ತಗೊಂಡ್ರೆ 10 to 20ಗೆ 20 ತನಕ ಎಷ್ಟಿದೆ ನೋಡಿ, ಇಲ್ಲಿ ದೇರ್ ಆರ್ 4 ನಂಬರ್ಸ್. 11 13 17 19. 11 2 13, 17 2 19, 13 ಆದ್ಮೇಲೆ 15 ಅಂದ್ರೆ ಯಾವಾಗ್ಲೂ ತಿಳ್ಕೊಂಬಿಟ್ಟಿದೆ. 5 ಅನ್ನೋದು ಬಂದ್ರೆ ಯೂನಿಟ್ ಡಿಜಿಟಲ್ಲಿ ಇಟ್ ಇಸ್ ಡಿವಿಸಿಬಲ್ ಬೈ 5. ಆದ್ರಿಂದ 5 ಅನ್ನೋ ನಂಬರ್ ಯೂನಿಟ್ ಪ್ಲೇಸ್ ಅಲ್ಲಿ ಬರೋ ನಂಬರ್ ಯಾವುದು? ಪ್ರೈಮ್ ನಂಬರ್ ಅಲ್ಲ ಅಂತ ಜ್ಞಾಪಕ ಇಟ್ಕೊಳ್ಳೋದು. ಓಕೆ. ಸಿಮಿಲರ್ಲಿ ನೆಕ್ಸ್ಟ್ ನಂಬರ್ ನೋಡಿ, ಇಲ್ಲಿ
ಇದು 30 ತನಕ, 20ರಿಂದ 30 ತನಕ 2 ಈ ನಂಬರ್ಗಳು ಹೆಂಗಪ್ಪ ಅಂದ್ರೆ ಯಾವ ಮಗ್ಗಿನಲ್ಲೂ 1ರಿಂದ 20 ತನಕ ಇರೋದು ಯಾವ್ದ್ರದ್ದು ಮಗ್ಗಿನಲ್ಲೂ ಬರಲ್ಲ. 23, 29. ಓಕೆ, ಹಾಗೇನೇನೆ 30ರಿಂದ 40 ತನಕ ನಾನು ಎಷ್ಟಿದೆ ನೋಡಿ, ಇಲ್ಲಿ 30ರಿಂದ 40 ತನಕ 2 ನಂಬರ್ ಇದೆ. ಓಕೆ, 30ರಿಂದ 40 ತನಕ 2 ನಂಬರ್ ಇದೆ. ಆಮೇಲಿಂದ ತಗೊಂಡ್ರೆ 40ರಿಂದ 50 ತನಕ ಬರೀ 3 ನಂಬರ್ ಇದೆ. ಸರಿನಾ? ಹಾಗೇನೇನೆ 50ರಿಂದ 60 ತನಕನೂ ಅಷ್ಟೇ 2 ನಂಬರ್ ಇದೆ. ಸೊ ಈ ತರ ಈ ನಂಬರ್ಗಳನ್ನ ನೀವು ಎಷ್ಟೆಷ್ಟಿದೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇಲ್ಲಿ ಇಷ್ಟಾಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ 3 ಬಂತು, 70 to 80. ನೆಕ್ಸ್ಟ್ 80 to 90 3 ನಂಬರ್ ಬಂತು. 80 to 90 3 ನಂಬರ್ ಬಂದಿದೆ. ಸಾರಿ, 80 to 90 ನಲ್ಲಿ 80 to 90 2 ನಂಬರ್, 97 ಒಂದು ಬೇರೆ ನಂಬರ್. ಸೊ ಈ ನಂಬರ್ಸ್ನ ನೀವು ಜ್ಞಾಪಕ ಇಟ್ಕೋಬೇಕು. ಓಕೆ, ಯಾಕೆ ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಲಾಸ್ಟಲ್ಲಿ ಈ ಥರ ನಾವು ಭಾಗಿಸ್ಕೊಂಡು ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಪ್ರೈಮ್ ನಂಬರಿಂದ ನೆಕ್ಸ್ಟ್ ಹೈಯರ್ ಪ್ರೈಮ್ ನಂಬರ್ ಬರೋ ತನಕ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಓಕೆ, ಸೊ ಇದಾದ ತಕ್ಷಣ ನಾನು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ಹೇಳ್ಕೊಟ್ಟು ಲೆಕ್ಕ ಮಾಡೋಣ. ಆಮೇಲೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಲೆಕ್ಕ, ಆಮೇಲೆ HCF ಈ ಥರದ್ದು ಲೆಕ್ಕಗಳು ಮಾಡ್ಕೊಂಡು. ಸೊ ಈ ಕಾನ್ಸೆಪ್ಟ್ ಇಂದ ನಾವು we will generate the next new important concepts called common factor. ಆ ಕಾಮನ್ ಫ್ಯಾಕ್ಟರ್ ಅನ್ನೋದ್ರಿಂದ ಇನ್ನೊಂದು ಇಂಪಾರ್ಟೆಂಟ್ ಗ್ರೇಟೆಸ್ಟ್ ಕಾಮನ್ ಡಿವಿಸರ್. ಸೊ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕಾಮನ್ ಡಿವಿಸರ್ ಅಂತ ಹೇಳ್ಬಿಟ್ಟು. ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಕಾಮನ್ ಡಿವಿಸರ್. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂತಂದ್ರೆ, ಸಾರಿ, ಇದರಲ್ಲಿಂದ ಬಹಳ ಇಂಪಾರ್ಟೆಂಟ್ ನಮಗೆ ಒಂದು ಯೂಸ್ಫುಲ್ ಕಾನ್ಸೆಪ್ಟ್ ಜನರೇಟ್ ಮಾಡ್ತೀವಿ. ಏನಪ್ಪಾ ಅಂತಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಏನು, ಇದನ್ನ HCF ಅಂತ ಕರಿತೀವಿ ನಾವು. ಅಥವಾ ಇದಕ್ಕೆ ಇನ್ನೂ ಒಂದು ಡಿವಿಸರ್ ಉಪಯೋಗಿಸ್ಕೊಂಡ್ರೆ ಗ್ರೇಟೆಸ್ಟ್, ಕೆಲವು ಪುಸ್ತಕದಲ್ಲಿ ಇದನ್ನು ಉಪಯೋಗಿಸ್ತಾರೆ, ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂತ. ಈ ನಂಬರ್ ಥಿಯರಿ ಬುಕ್ಸ್ ಅಲ್ಲೆಲ್ಲ ಇದನ್ನು ಉಪಯೋಗಿಸ್ತಾರೆ, GCD ಅಂತ ಅದಕ್ಕೆ ಕರೀತಾರೆ. ಸೊ ಈ ವಿಚಾರವಾಗಿ ನಾವೀಗ ಕ್ಲೀನಾಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇದಕ್ಕೆ ಲೆಟ್ ಅಸ್ ಕನ್ಸಿಡರ್ an important example. We will learn this through an example. Okay, let us consider 2 numbers. ಕಾಮನ್ ಅಂತ ಆಗ್ಬೇಕಾದ್ರೆ ಮೋರ್ ದನ್ 1 ನಂಬರ್ ಇಂದ ಪ್ರಾಪರ್ಟಿನ ಕಾಮನ್ ಏನು ಅಂತ ಕಂಡುಹಿಡಿಯೋದು. ಲೆಟ್ ಅಸ್ ಕನ್ಸಿಡರ್ 2 ನಂಬರ್ಸ್ 24 and 36. Okay, now let us find ಕಂಪೇರ್ ಮಾಡೋದಕ್ಕೆ let us find prime factors of both the numbers. ಏನಪ್ಪ, ಸೊ ಈಗ ಪ್ರೈಮ್ ಫ್ಯಾಕ್ಟರ್ ಆಫ್ 24
24. ಸೊ ಇಲ್ಲಿ ಮಾಡ್ಕೊಳ್ಳೋಣ. ಯಾವುದು 24 ಅಂತಂದ್ರೆ 2 12 ಬಂದೆ, ಇಲ್ಲಿ ಸಂಧಿ ಆಗೋಯ್ತು. 24 ಅಂತ ಬರೆದ್ಬಿಟ್ಟು 2 12 2 6 2 3. ಸೊ ನೋಡಿ ಇಲ್ಲಿ 3 ಅಂತ ಬಂದ ತಕ್ಷಣ ಪ್ರೈಮ್ ನಂಬರ್ ಮುಗಿದೋಯ್ತು. ಸೊ 24 ಅಂತಂದ್ರೆ ಏನಾಯ್ತು, 2 ಕ್ಯೂಬ್ಡ್ ಇಂಟು 3 ಅಂತ ಆಯ್ತು 24. ಸೊ ಥರ್ಡ್ ಪವರ್ ಆಫ್ 2 ಇಂಟು ಫಸ್ಟ್ ಪವರ್ ಆಫ್ 3, ಪ್ರೈಮ್ ಫ್ಯಾಕ್ಟರ್ ಆಫ್ ಇದು. ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಬರೆಯೋಣ. ಫ್ಯಾಕ್ಟರ್ಸ್ ಆಫ್ 36. ಸೊ 36ಗೆ ಇಲ್ಲಿ ಮಾಡ್ಕೊಳ್ಳೋಣ. 2 18 36, 2 9 18, 3 3 9. ಸೊ ಎಷ್ಟು ಬಂತಿದು, ಸೆಕೆಂಡ್ ಪವರ್ ಆಫ್ 2 ಇಂಟು ಸೆಕೆಂಡ್ ಪವರ್ ಆಫ್ 2 ಇಂಟು ಸೆಕೆಂಡ್ ಪವರ್ ಆಫ್ 3, 2 ಸ್ಕ್ವೇರ್ಡ್ ಇಂಟು 3 ಸ್ಕ್ವೇರ್ಡ್ ಬಂತು. ಈಗ ನೋಡಿ ಇಲ್ಲಿ ಇವಾಗ therefore 24 ಅನ್ನೋದನ್ನ ನಾನು ಏನಂತ ಬರ್ಕೋಬಹುದು, 2 ಇಂಟು 2 ಇಂಟು 2 ಇಂಟು 3 ಅಂತ ಬರ್ಕೋಬಹುದು. ಸೊ ಇದನ್ನ ಯಾವ ತರ ನಾವು ಬರ್ಕೋಬಹುದು ನೋಡಿ ಇಲ್ಲಿ, 2. ನೆಕ್ಸ್ಟ್ 2 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 4. ಓಕೆ. ನೆಕ್ಸ್ಟ್ 2 ಇಂಟು 2 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 8. 2 ಇಂಟು 2 ಇಂಟು 2 ಇಂಟು 3 ಅಂತಂದ್ರೆ ಎಷ್ಟು ಬರುತ್ತೆ, 24. ಈ ಎಲ್ಲಾ ನಂಬರ್ ಇಂದನೂ 24ನ ಡಿವೈಡ್ ಮಾಡ್ಬೋದು, ಹೌದಾ. ಐ ಕ್ಯಾನ್ ಡಿವೈಡ್ ಇಟ್ ಬೈ 2, ಐ ಕ್ಯಾನ್ ಡಿವೈಡ್ ಇಟ್ ಬೈ 4, ಐ ಕ್ಯಾನ್ ಡಿವೈಡ್ ಇಟ್ ಬೈ 8, ಐ ಕ್ಯಾನ್ ಡಿವೈಡ್ ಇಟ್ ಬೈ 24. ಇವೆಲ್ಲ ಏನು 2 ಅನ್ನೋ ಪವರು ಆಮೇಲೆ 3ರಿಂದ ಗುಣಿಸಿದ್ದು. ಅದೇ ಥರ ನಾನು 3ರಿಂದ ತಗೊಂಡ್ರೆ ಐ ಕ್ಯಾನ್ ಡಿವೈಡ್ ಇಟ್ ಬೈ 3, ಐ ಕ್ಯಾನ್ ಡಿವೈಡ್ ಇಟ್ ಬೈ 3 6, ಐ ಕ್ಯಾನ್ ಡಿವೈಡ್ ಇಟ್ ಬೈ 3 6 12, 12 24 ಆಗಲೇ ಬರ್ಕೊಂಡಿದ್ದೀವಿ. ಸೊ ಇದನ್ನು ನಾನು therefore ಫ್ಯಾಕ್ಟರ್ಸ್ ಆಫ್ 24 ಯಾವ್ಯಾವುದು ಇನ್ಕ್ರೀಸಿಂಗ್ ಆರ್ಡರ್ ಬರೆದ್ರೆ ನಾನು 2 ಇದೆ, 3 ಇದೆ, 4 ಇದೆ, ಅದಾದ್ಮೇಲೆ 4 ಆದ್ಮೇಲೆ ನೋಡಿ 6 ಇದೆ, 8 ಇದೆ, ಅದಾದ್ಮೇಲೆ ಎಷ್ಟಿದೆ 12 ಇದೆ, ಆಮೇಲೆ 24 ಇದೆ. ಓಕೆ. ಸಿಮಿಲರ್ಲಿ 36ಗೆ ಯಾವ್ಯಾವ್ದು ಫ್ಯಾಕ್ಟರ್ಸ್ ಇದೆ. 1 ಅನ್ನೋದು ನಾನು ಬರ್ದಿಲ್ಲ, ಯಾಕೆ ಹೇಳಿ, 1 ಈಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಸೊ ನಮಗೆ 1 ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅಂಡ್ ದಿ ನಂಬರ್ ಇಟ್ ಸೆಲ್ಫ್ ಇಸ್ ಎ ಫ್ಯಾಕ್ಟರ್ ಅನ್ನೋದು ಅದು ಸ್ಟ್ಯಾಂಡರ್ಡ್. ಬಟ್ ಈ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್. 2 3 4 6 8 12, ಕೆಲವು ಸತಿ 24 ಯೂಸ್ಫುಲ್. ಓಕೆ. ಸಿಮಿಲರ್ಲಿ 36 ಅಂತ ತಗೊಂಡ್ರೆ ನಾನು 2 ಇಂಟು 2 ಇಂಟು 3 ಇಂಟು 3. ಸೊ ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್, ಪ್ರೈಮ್ ಫ್ಯಾಕ್ಟರ್ಸ್ನ ಉಪಯೋಗಿಸ್ಕೊಂಡು ಒಳಗಡೆನೆ ಆ ಪ್ರೈಮ್ ಫ್ಯಾಕ್ಟರ್ಸ್ ಸ್ವಲ್ಪ ಉಪಯೋಗಿಸ್ಕೊಂಡು ಸ್ಮಾಲರ್ ಮಲ್ಟಿಪಲ್ಸ್ ಮಾಡಿದ್ದೀವಿ ವಿಚ್ ಆರ್ ಲೆಸ್ ದ್ಯಾನ್ 24. ಸೊ ಇವುಗಳು ಏನು ಫ್ಯಾಕ್ಟರ್ಸ್, ಯಾಕೆ ಇವುಗಳು ಎಲ್ಲ 24 ಡಿವೈಡ್ ಮಾಡ್ತಾರೆ. ಹಾಗೆ 36ನ್ನ ಈ 2 2 3 3 ಅಂತ ಯಾವ್ಯಾವ ನಂಬರ್ ಡಿವೈಡ್ ಮಾಡ್ಬೋದು ಅಂತ ಕಂಡುಹಿಡೋಣ. ಫಸ್ಟ್ 2 ಅನ್ನೋದು ಬರುತ್ತೆ, 2 4 ಅನ್ನೋದು ಬರುತ್ತೆ, 2 4 4 3 12 ಅನ್ನೋದು ಬರುತ್ತೆ, 12 3 36 ಅದೂ ಬರುತ್ತೆ. ಓಕೆ. ಹಾಗೇನೆ ನೋಡಿ ಇಲ್ಲಿ 3 ಬರುತ್ತೆ, 3 6 ಅನ್ನೋದು ಬರುತ್ತೆ, 3 6 12 ಬಂದ್ಬಿಟ್ಟಿದೆ. ಓಕೆ. 3 6 6 3 18 ಅನ್ನೋದು ಬರುತ್ತೆ, 18 36 ಇದೆ ಅದೂ ಬರುತ್ತೆ, 18 3 54 ಬರೋದಿಲ್ಲ, 54 ಏನಾಗಿ ಹೋಗ್ಬಿಡುತ್ತೆ 36ಕ್ಕಿಂತ ಜಾಸ್ತಿ ಆಯ್ತು. 36 ಒಳಗಡೆಗೆ ಅದಕ್ಕಿಂತ ಸಣ್ಣ ನಂಬರ್ ಕಂಡುಹಿಡಬೇಕಾಗ್ತದೆ. ಓಕೆ. ಸೊ therefore we have ಯಾವ್ಯಾವ ನಂಬರ್ ಇದೆ ನೋಡಿ, therefore ಫ್ಯಾಕ್ಟರ್ಸ್ ಆಫ್ 36 ಆರ್ ಯಾವ್ಯಾವುದು, ಇಲ್ಲೂ ಹಂಗೆ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಂಡ್ರೆ 2 3
4 6 6 ಆದ್ಮೇಲೆ ಯಾವುದು 12 ಬಂದ್ಬಿಡ್ತು. ಓಕೆ, 12 ಆದ್ಮೇಲೆ ಏನ್ ಬಂತು 6 9 ಬರ್ದೇ ಇಲ್ಲ ನಾವು 3 3 9 ಬರ್ದಿಲ್ವಲ್ಲ ನಾನು, ಅದೊಂದು ನಂಬರ್ ಬರಬೇಕಾಗಿತ್ತು. 3 ಆದ್ಮೇಲೆ 9 ಆದ್ಮೇಲೆ 9 and 18. ಸೊ 6 ಆದ್ಮೇಲೆ 9 12 18 ಆಮೇಲೆ 36 ಇಷ್ಟು ನಂಬರ್. ಈಗ ನೋಡಿ ಇಲ್ಲಿ ಈ ಎರಡು ನಂಬರ್ ಕಂಪೇರ್ ಮಾಡಿದ್ರೆ ನಾವು ದೇರ್ ಆರ್ ಸಮ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಡಿವೈಡ್ ಬೋತ್ 24 and 36. ಅಂತ ಫ್ಯಾಕ್ಟರ್ಸ್ಗೆ ನಾವು ಕಾಮನ್ ಫ್ಯಾಕ್ಟರ್ಸ್ ಅಂತೀವಿ. ದಟ್ ಮೀನ್ಸ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಡಿವೈಡ್ ಬೋತ್ ದಿ ಗಿವನ್ ನಂಬರ್ಸ್. ಎರಡಲ್ಲದೆ 3-4 ನಂಬರ್ ಕೊಟ್ಟಿದ್ರೆ ಆಲ್ ದಿ ಗಿವನ್ ನಂಬರ್ಸ್ ನ ಯಾವ್ಯಾವ ಫ್ಯಾಕ್ಟರ್ಸ್ ಡಿವೈಡ್ ಮಾಡ್ತಾವೋ ಅವನ್ನ ಕಾಮನ್ ಫ್ಯಾಕ್ಟರ್ಸ್ ಅಂತ ಕಂಡುಹಿಡಿತೀವಿ. ಸೊ ಆ ಥರದ್ದು ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಅನ್ನೋದು ಇಲ್ಲೂ ಇದೆ ಇಲ್ಲೂ ಇದೆ, ಅಂದ್ರೆ 2 ಕ್ಯಾನ್ ಡಿವೈಡ್ 24 ಆಲ್ಸೋ 36 ಆಲ್ಸೋ. ಸಿಮಿಲರ್ಲಿ 3 ಕ್ಯಾನ್ ಡಿವೈಡ್ 24 as well as 36. Similarly 4 can divide both 24 and 36. Similarly 6 can divide both 24 and 36. 8, it can divide 24 but it cannot divide 36, so it is not a common factor. Similarly 9, it can divide 36 but it cannot divide 24, it's not a common factor. Whereas 12 divides 24 as well as 36. 18 again cannot divide 24 even if it divides. 24 also cannot divide, 36 also cannot divide 24. Adrinda we find that we observe that factors 2, 3, 4, 6 and 12 can divide ಅಥವಾ R can divide both the given numbers 24 and 36. Therefore, they are factors andre divisors common to both 24 and 36. They are common to both 24 and 36. Therefore, what is a common factor? Therefore, common factors are factors which can divide all the given numbers. ಇದು ಕಾಮನ್ ಫ್ಯಾಕ್ಟರ್ ಡೆಫಿನೇಷನ್. ಕಾಮನ್ ಫ್ಯಾಕ್ಟರ್ ಗಿವನ್ ಡೆಫಿನೇಷನ್. ಓಕೆ, ಫೈನ್. ಈಗ ಇನ್ನೊಂದು ಇಂಪಾರ್ಟೆಂಟ್ ನೋಡಿ ಇಲ್ಲಿ, ಈ ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ 12 ಅನ್ನೋದು ಏನಿದೆ ನೋಡಿ ಇಲ್ಲಿ, this is the highest of the common factors. Okay, there are several factors, but there is one factor which is the biggest of the common factors. This is the greatest common divisor.
ಅದನ್ನೇ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂತೀವಿ. ವಿ ಆಲ್ಸೋ ಅಬ್ಸರ್ವ್ ದಟ್ 12 ಹಲೋ ಸುಮಾ, ಒಂದು ನಿಮಿಷಪ್ಪ, ಒಂದೇ ಒಂದು ನಿಮಿಷ, ಒಂದು ನಿಮಿಷ ಅಮ್ಮ, ಅದು ಡಾಕ್ಟರ್ ಫೋನ್ ಬರ್ತಾರೆ. ಓಕೆ ಸರ್. ಒಂದೇ ಒಂದು ನಿಮಿಷ ಬರ್ತೀನಿ. ಓಕೆ, ಸೊ ವಿ ಆಲ್ಸೋ, ಈಗ ಕೇಳಿಸ್ತಾ ಇದೆಯಲ್ಲ? Yes. Okay, we also observe that 12 is the greatest common divisor also called the highest common factor, HCF. So therefore HCF is the biggest number which is divisor of all the given numbers. ಈಗ ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪ್ರೊಸೀಜರ್ ಥರ ನಾವು ಮಾಡಿ ಈ 12 ಅನ್ನೋದು ಇಷ್ಟೆಲ್ಲ ಮಾಡಿಬಿಟ್ಟು ಎಲ್ಲ ಫ್ಯಾಕ್ಟರ್ಸು ಕಂಡುಹಿಡಿದ್ಬಿಟ್ಟು ಎರಡರದ್ದು ಎಲ್ಲ ಫ್ಯಾಕ್ಟರ್ಸು ಬರೆದು ಆಮೇಲೆ ಯಾವುದು ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕಂಡುಹಿಡಿಯೋದಿದೆಯಲ್ಲ, ಅದು ಇಟ್ಸ್ ಎ TDS ಪ್ರೊಸೀಜರ್. ಈ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನಮಗೆ ನಾಳೆ ದೊಡ್ಡ ಫ್ರ್ಯಾಕ್ಷನ್ಸು ಇದನ್ನೆಲ್ಲ ಸಿಂಪ್ಲಿಫೈ ಮಾಡೋದಕ್ಕೆ ಅದರದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿದ್ಬಿಟ್ರೆ ಆ ಫ್ರಾಕ್ಷನ್ಸ್ನ ಸಿಂಪ್ಲಿಫೈ ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ಹಾಗಾಗಿ ನಾವು ಈ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಯೋ ಪ್ರೊಸೀಜರು, ಮ್ಯಾಥಮೆಟಿಕಲ್ ಆಪರೇಷನ್, ಅದನ್ನು ಕಲ್ತ್ಕೋಬೇಕು. ಅದು ಹೇಗೆ ಅಂಥೇಳಿ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಪ್ರೈಮ್ ಫ್ಯಾಕ್ಟರ್ಸ್ ಇದೆಯಲ್ಲ, ಈ ಪ್ರೈಮ್ ಫ್ಯಾಕ್ಟರ್ಸ್ನಲ್ಲಿ ನಮಗೆ ಏನು ಮಾಡಬೇಕು ಅಂತಂತಂದರೆ, ಈ ಕಾಮನ್ ಫ್ಯಾಕ್ಟರ್ಸ್ ಯಾರ್ಯಾರಿದ್ದಾರೆ, ಇವಾಗ ಕಾಮನ್ ಫ್ಯಾಕ್ಟರ್ ಯಾರು? 2 ಅನ್ನೋದು ಒಂದು ಕಾಮನ್ ಫ್ಯಾಕ್ಟರು, 3 ಅನ್ನೋದು ಒಂದು ಕಾಮನ್ ಫ್ಯಾಕ್ಟರು. ಆ ಕಾಮನ್ ಫ್ಯಾಕ್ಟರ್ಗಳಿಗೆ ಪವರ್ಸ್ ಇದೆ. ಒಂದು ನಂಬರಲ್ಲಿ, ಈಗ 24 ಅನ್ನೋ ನಂಬರಲ್ಲಿ 2 ಅನ್ನೋದ್ರದ್ದು ಪವರು 3, 2 ಕ್ಯೂಬ್ಡ್ ಇದೆ. 36 ಅಲ್ಲಿ ಎಷ್ಟಿದೆ? ಅದು 2 ಸ್ಕ್ವೇರ್ಡ್ ಅಂತಿದೆ. 36 ಅಲ್ಲಿ ಎಷ್ಟಿದೆ? 2 ಸ್ಕ್ವೇರ್ಡ್ ಅಂತಿದೆ. ಹಾಗೆ 3 ಅನ್ನೋದೊಂದು ಫ್ಯಾಕ್ಟರ್ 24 ಅಲ್ಲಿ ಎಷ್ಟಿದೆ? 3 to the power of 1 ಇದೆ. 36 ಅಲ್ಲಿ ಏನಾಗುತ್ತೆ? 3 to the power of 2 ಅಂತ ಇದೆ. 3 ಸ್ಕ್ವೇರ್ಡ್ ಅಂತಿದೆ. ಸೊ ನಮಗೆ ಡಿವಿಸರ್ ಆಗ್ಬೇಕಾದ್ರೆ ಯಾವಾಗ್ಲೂ ದಿ ಡಿವಿಸರ್ ಶುಡ್ ಬಿ ಲೆಸ್ ದ್ಯಾನ್ ದಿ ನಂಬರ್. 24 ಅನ್ನೋದ್ರದ್ದು ಡಿವಿಸರು 24ಕಿಂತ ಕಮ್ಮಿ ಇರಬೇಕು.
36 ಅನ್ನೋ ಡಿವಿಸರು 36ಗಿನ್ನ ಕಮ್ಮಿ ಇರಬೇಕು. ಸೊ ನಾವೇನು ಮಾಡ್ತೀವಿ, ಒಂದು ಐಡಿಯಾ ಮಾಡ್ತೀವಿ. ಈ ಪ್ರೈಮ್ ಫ್ಯಾಕ್ಟರ್ಸ್ ಎರಡರಲ್ಲೂ ಯಾವ್ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇದೆಯೋ ಆ ಕಾಮನ್ ಫ್ಯಾಕ್ಟರ್ಸ್ನಲ್ಲಿ ಲೋಯೆಸ್ಟ್ ಪವರ್ ಯಾರು ಅಂತ ಕಂಡುಹಿಡಿತೀವಿ. ಈಗ 2 ಅನ್ನೋ ಕಾಮನ್ ಫ್ಯಾಕ್ಟರ್ನಲ್ಲಿ 24ಅಲ್ಲಿ 2 ಕ್ಯೂಬ್ ಇದೆ, 36ಅಲ್ಲಿ 2 ಸ್ಕ್ವೇರ್ಡ್ ಇದೆ. ಹಾಗಾಗಿ 2 ಕ್ಯೂಬ್ಡ್ 2 ಸ್ಕ್ವೇರ್ಡ್ ಅಲ್ಲಿ ಲೋಯೆಸ್ಟ್ ಪವರ್ ಆಫ್ 2 ಯಾವುದು? 2 ಸ್ಕ್ವೇರ್ಡ್. ಹಾಗೇನೆ 3 ಅನ್ನೋದು ಕಾಮನ್ ಫ್ಯಾಕ್ಟರ್ ಇದೆ. 24ಅಲ್ಲಿ 3⁻1 ಇದೆ. 36ಅಲ್ಲಿ 3 ಸ್ಕ್ವೇರ್ಡ್ ಇದೆ. ಸೊ 3 ಅನ್ನೋದಕ್ಕೆ ದೇರ್ಫೋರ್ ನೋಡಿ ಏನಾಯ್ತು, 3⁻1 ಅನ್ನೋದು ಲೋಯೆಸ್ಟ್ ಪವರ್. ಸೊ ನಾವೇನ್ ಮಾಡ್ತೀವಿ, ಈ ಎರಡು ಕಡೆಯಿಂದ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಿದೆಯೋ ಪ್ರತಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ದು ಲೋಯೆಸ್ಟ್ ಪವರ್ ತಗೊಂಡು ಅದರ ಮಲ್ಟಿಪಲ್ ಕಂಡುಹಿಡಿದ್ರೆ ನಮಗೆ ಈ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು ಬರುತ್ತೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಅಂತಂತ ಇದ್ರೂ ಕೂಡ ಅದು ಬರೋದು ನಮಗೆ ಅದು ಡಿವಿಸರ್ ಆದ್ರಿಂದ ನಂಬರ್ಗಿನ ಕಮ್ಮಿ ಆಗ್ಬೇಕಾಗಿರೋದ್ರಿಂದ ಈ 12 ಬರ್ಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂತಂತಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿರೋ ಪ್ರೈಮ್ ನಂಬರ್ಸಿನ ಪವರ್ಸ್ ಅಲ್ಲಿ ಲೋಯೆಸ್ಟ್ ಪವರ್ದು ಕಾಮನ್ ಫ್ಯಾಕ್ಟರ್ಸ್ ತಗೊಂಡು ಅದನ್ನ ಮಲ್ಟಿಪಲ್ ಮಾಡಿದ್ರೆ ಅವಾಗ ನನಗೆ ಐ ವಿಲ್ ಗೆಟ್ ದಿಸ್ ಪವರ್. ಸೊ ಅದನ್ನ ಸುಮ್ಮನೆ ಅಬ್ಸರ್ವೇಷನ್ ತರ ಬರಿತೀನಿ, ಪ್ರೂವ್ ಮಾಡೋದು ಬೇಡ. ವಿ ಆಲ್ಸೋ ಅಬ್ಸರ್ವ್ ದಟ್ that 12 is the product or the multiple of prime factors 2 squared into 3. 2 squared is lowest power of common factor 2. Factor 2, common factor 2 of the given numbers. 3 is the lowest power of common factor 3. ಸೊ ಇದನ್ನೇ ನಾವು ಜನರಲೈಸ್ ಮಾಡಿ ಬರೀಬಹುದು. ಇನ್ನೊಂದು ಲೆಕ್ಕ ಮಾಡಿದಾಗ ನಮಗೆ ಅದ್ರದ್ದು ಹಾಗೇನೇನೆ ಕಂಡುಹಿಡಿಬಹುದು ನಾವು. ಓಕೆ, ವಿ ಕ್ಯಾನ್ ಫೈಂಡ್ ದಟ್ ಇಟ್ ಸೆಲ್ಫ್ ಆಸ್ ದಿ ಹೈಯೆಸ್ಟ್ ಕಾಮನ್. ಸೊ ಏನ್ ಮಾಡ್ತೀವಿ, ದೇರ್ಫೋರ್ ಇನ್ ಜನರಲ್ highest common factor equals multiple of lowest power of common prime factors. ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದನ್ನೇ ನಾವು ವಿ ವಿಲ್ ಕನ್ಸಿಡರ್ ಇಟ್ ಆಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೂಲ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಸೊ ದಿಸ್ ಈಸ್ ದಿ ಮೆಥಡ್ ಆಫ್ ಫೈಂಡಿಂಗ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯೂಸಿಂಗ್ ದಿ ಮೆಥಡ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಏನ್ ಮಾಡ್ತೀವಿ, ಕೊಟ್ಟಿರೋ ನಂಬರ್ದೆಲ್ಲ ಏನ್ ಬರಿತೀವಿ, ಪ್ರೈಮ್ ಫ್ಯಾಕ್ಟರ್ಸ್ ಬರೆದ್ಬಿಟ್ಟು ಆ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಯಾರ್ಯಾರು ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹುಡುಕ್ತಿವಿ. ಆ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ, ಎರಡಕ್ಕೂ ಪ್ರೈಮ್ ಫ್ಯಾಕ್ಟರ್ಸ್ 2 and 3 ಬಂದಿದೆ. ಕೆಲವು ಲೆಕ್ಕದಲ್ಲಿ ಒಂದಕ್ಕೆ 2 and 3 ಇರ್ಬೋದು, ಇನ್ನೊಂದಕ್ಕೆ 3 and 5 ಇರ್ಬೋದು. ಅವಾಗ 3 ಮಾತ್ರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆ ಥರ ಕಾಮನ್ ಫ್ಯಾಕ್ಟರ್ಸ್ನ ಹುಡುಕ್ಬಿಟ್ಟು ಆ ಕಾಮನ್ ಫ್ಯಾಕ್ಟರ್ಸ್ ಲೋಯೆಸ್ಟ್ ಪವರ್ನ ತಗೊಂಡು ಎಲ್ಲ ನಂಬರಿಂದ ಆ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್ನ ನಾನು ಗುಣಿಸಿದ್ರೆ ಬರೋದೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಮಲ್ಟಿಪಲ್ ಅಂತಂತಂದ್ರೆ ಏನು, ಮೈಂಡಲ್ಲಿ ಏನು ಇಟ್ಕೋಬೇಕು, ಪ್ರಾಡಕ್ಟ್ ಅಂದ್ರೆ ಗುಣಿಸಿದ್ರೆ ಬರುತ್ತೆ ಅಂತ. ಮಲ್ಟಿಪಲ್ ಆಫ್ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಒಂದು ಎಕ್ಸಾಂಪಲ್ ಲೆಕ್ಕ ಮಾಡೋಣ, ನ್ಯೂಮರಿಕಲ್ ಎಕ್ಸಾಂಪಲ್. ಫೈಂಡ್ ದಿ HCF ಆಫ್, HCF ಅಂದ್ರೂ ಒಂದೇ, GCD ಅಂತಂದ್ರೂ ಒಂದು ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಆಫ್ ಒಂದು ಲೆಕ್ಕ. ಫೈಂಡ್ ದಿ highest common factor of 14,
98, 112 ಮೂರು ನಂಬರ್ ತಗೊಳ್ಳೋಣ. ಸೊ ಎಲ್ಲದಕ್ಕೂ ನಾವು ಫ್ಯಾಕ್ಟರ್ಸ್ ಕಂಡುಹಿಡಿಯೋಣ. ಸೊ ಹೆಂಗೆ ಸೊಲ್ಯೂಷನ್, ಏನು ಸೊಲ್ಯೂಷನ್ನು? ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ಫೈಂಡ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಆಲ್ ದಿ ಗಿವನ್ ನಂಬರ್ಸ್. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಆಲ್ ದಿ ಗಿವನ್ ನಂಬರ್ಸ್. ಹೋದ್ ಸತಿ ಬಂದಿದ್ದ ಹುಡುಗರಿಗೆ ಇದೆಲ್ಲ ಕಾಮನ್ ಆಗುತ್ತೆ, ಸುಮ್ಮನೆ ಇನ್ನೊಂದ್ಸತಿ ಕೇಳ್ಕೊಳ್ಳಿ. ಬಟ್ ತುಂಬಾ ಜನ ಹೊಸ ಹುಡುಗರು ಇರೋದ್ರಿಂದ ಮತ್ತೆ ಮಾಡ್ತಾ ಇದ್ದೀನಿ. ಓಕೆ, ಸೊ ಪ್ರೈಮ್ ಫ್ಯಾಕ್ಟರ್ಸ್ PFs ಅಂತ ಕರೆಯೋಣ ಆಫ್ 14. ಈ ಕಡೆ ಹಾಕೊಳ್ಳೋದು ಒಂದು ಗೀಟ್. ಸೊ 14 ನೋಡಿ ಸೀದಾ 4 ಒಂದು ಯೂನಿಟ್ ಡಿಜಿಟ್, 2 7 14, 7 ಪ್ರೈಮ್ ನಂಬರ್. ದೇರ್ ಫೋರ್ ಇದಕ್ಕೆ 2 × 7 ಅಂತ ಆಗೋದು. ಇನ್ಯಾವುದೂ ಪ್ರೈಮ್ ಫ್ಯಾಕ್ಟರ್ಸ್ ಇಲ್ಲ. ಸೊ 2 ಪವರ್ 1, 7 ಪವರ್ 1. ನೆಕ್ಸ್ಟ್ 98 ಮಾಡೋಣ. 98 ಏನ್ ಬರುತ್ತೆ ನೋಡಿ, ನಾನು ಯಾವ ತರ ಬರಿತಾ ಇದ್ದೀನೋ ಅದನ್ನ ಈ ತರನೇ ಬರೀರಿ. ನೀವು ಚಿಕ್ಕ ಕ್ಲಾಸ್ ಆದ್ರಿಂದ ಎಲ್ಲ ಪ್ರೊಸೀಜರು ಸೀದಾ ಬರಿತಾ ಇದ್ದೀನಿ. 2 4 8, 2 9 18. ಈಗ ನೋಡಿ ಇಲ್ಲಿ 49 ಬಂದ್ಬಿಡ್ತು. ನೆಕ್ಸ್ಟ್ ನಾವು ಇದನ್ನು 3ರಿಂದ ಟ್ರೈ ಮಾಡಬೇಕು. 3ರಿಂದ ಆಗ್ಬೇಕಾದ್ರೆ ಏನಾಗಬೇಕು? ದಿ ಸಮ್ ಆಫ್ ದಿ ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 3 ಅಂತ. 4 9 13. ಸೊ 3ರಿಂದ ಡಿವೈಡ್ ಆಗೋಕ್ಕಾಗಲ್ಲ. 4ರಿಂದ ಡಿವೈಡ್ ಮಾಡ್ಬೇಕಾದ್ರೆ 4 ಈವನ್ ನಂಬರ್, ಆದ್ರಿಂದ ಯೂನಿಟ್ ಡಿಜಿಟ್ ಅಲ್ಲಿ ಈವನ್ ಇರಬೇಕು, ಅದು ಆಗಲ್ಲ. 5ರಿಂದ ಡಿವೈಡ್ ಮಾಡ್ಬೇಕಾದ್ರೆ ಏನಾಗಬೇಕು? ಲಾಸ್ಟ್ ಅಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಲಾಸ್ಟ್ ಅಂದ್ರೆ ಯೂನಿಟ್ ಡಿಜಿಟ್ ಅಲ್ಲಿ. ಸೊ ಈ ತರ ಡಿವಿಸಿಬಿಲಿಟಿ ರೂಲ್ ಮೈಂಡಲ್ಲಿ ಜ್ಞಾಪಕ ಇಟ್ಕೊಂಡು ಟ್ರೈ ಮಾಡೋದು. 6ರಲ್ಲೂ ಆಗಲ್ಲ. 6 ಯಾಕೆ? ಈವನ್ ನಂಬರ್ ಆಗ್ಬೇಕಾದ್ರೆ ಲಾಸ್ಟ್ ಯೂನಿಟ್ ಡಿಜಿಟ್ ಅಲ್ಲಿ ಈವನ್ ನಂಬರ್ ಇರಬೇಕು. ಸೊ 6ರಿಂದನೂ ಆಗಲ್ಲ. ಸೊ ನೆಕ್ಸ್ಟ್ ಯಾವುದು ಪ್ರೈಮ್ ನಂಬರ್? ನೆಕ್ಸ್ಟ್ ನಂಬರ್ ಯಾವುದು? 7. ಸೊ 7 ಇಂದ ಮಾಡಿದ್ರೆ ಏನು ಬರುತ್ತೆ? 7 7 49 ಅಂತ ಬಂತು. ಸೊ ದೇರ್ ಫೋರ್ ಏನ್ ಬಂತು ಅಲ್ಲಿಗೆ ನಮಗೆ? PF ಆಫ್ 14 ಬಂತು. 98 ಈಸ್ ಈಕ್ವಲ್ ಟು ಏನು ಬಂತು ನೋಡಿ ಇಲ್ಲಿ? 2 × 7 ಸ್ಕ್ವೇರ್ಡ್ ಅಂತ ಬಂತು. 2 × 7 ಸ್ಕ್ವೇರ್ಡ್ ಅಂತ ಬಂತು. ನೆಕ್ಸ್ಟ್ ಯಾವ್ದಿದೆ ನಂಬರು? 112 ಅಂತ ಇದೆ. 112ಗೆ ನೋಡಿ ಇಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಎಷ್ಟಿದೆ? ಈವನ್ ನಂಬರ್ ಇದೆ, ಅದರಿಂದ ಫಸ್ಟ್ 2 ಇಂದ ಟ್ರೈ ಮಾಡೋದು. 2 5 10, 2 6 12. ಸೊ ಭಾಗಿಸೋದು ಬಹಳ ಚೆನ್ನಾಗಿ ಬರಬೇಕು. ಡಿವಿಷನ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಷನ್ ಸ್ಕಿಲ್ ಯು ಶುಡ್ ಲೆವೆಲ್. ಭಾಗಿಸೋದು ಬಹಳ ಚೆನ್ನಾಗಿ ಬರಬೇಕು. ಅದಕ್ಕೆ ಗುಣಿಸೋದು ಗೊತ್ತಿರಬೇಕು, ಅದಕ್ಕೆ ಮಗ್ಗಿ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ 6 ಅನ್ನೋದು ಈವನ್ ಡಿಜಿಟ್, ಆದ್ರಿಂದ 2ರಿಂದ ಮತ್ತೆ ಟ್ರೈ ಮಾಡೋದು. ಯಾವಾಗಲೂ ಅಷ್ಟೇ ಪ್ರೈಮ್ ನಂಬರ್ಸ್ ಇಂದನೇ ಟ್ರೈ ಮಾಡಿ. 1 2 3, 1 ಬಿಟ್ಬಿಡಿ, 2 3 5 7 ಆ ಥರ 2ರಿಂದ ಟ್ರೈ ಮಾಡೋದು. ನೆಕ್ಸ್ಟ್ ಆಗ್ಲಿಲ್ಲ ಅಂದ್ರೆ 3ರಿಂದ ಟ್ರೈ ಮಾಡೋದು. ಅದಾಗ್ಲಿಲ್ಲ ಅಂದ್ರೆ 4ಕ್ಕೆ ಹೋಗ್ಲೇಬೇಡಿ, ಯಾಕಂದ್ರೆ 4 ಇಸ್ ಪವರ್ ಆಫ್ 2. ನೆಕ್ಸ್ಟ್ 5ರಿಂದ ಟ್ರೈ ಮಾಡಬೇಕು, ಯಾಕೆ 5 ಇಸ್ ಪ್ರೈಮ್. ನೆಕ್ಸ್ಟ್ 6ರಿಂದ ಟ್ರೈ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ 6 ಅಂತಂದ್ರೆ 2 × 3, ಇಲ್ಲ ಮತ್ತೆ 2ರಿಂದ ಅಥವಾ 3ರಿಂದ ಹೋಗುತ್ತೆ ಹಾಗೆ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕಾದ್ರೆ ಆದಷ್ಟು ಪ್ರೈಮ್ ನಂಬರ್ಸ್ ಇಂದನೇ ಹುಡುಕ್ಬೇಕು ಡಿವಿಸಿಬಿಲಿಟಿನ. ಓಕೆ, ನೆಕ್ಸ್ಟ್ 2 2 4, 2 8 16. ಮತ್ತೆ ಏನ್ ಬಂತು? ಯೂನಿಟ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇದೆ. ಮತ್ತೆ ದೇರ್ ಫೋರ್ 2 14 28, 2 1 2 2 4 8. ನೆಕ್ಸ್ಟ್ ಏನ್ ಬಂತು? 2 7, 2 7 14 ಅಂತ ಬಂತು. ಸೊ 112ಕ್ಕೆ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವುದು ನೋಡಿ? 2 2 ಸ್ಕ್ವೇರ್, 2 ಕ್ಯೂಬ್, 2 ಟು ದಿ ಪವರ್ ಆಫ್ 4. 4 ಇದೆ, 2 ಟು ದಿ ಪವರ್ ಆಫ್ 4 ಇಂಟು 7 ಅಂತ ಬಂತು. ಸೊ ಈಗ ನೋಡಿ, ವಿಚ್ ಆರ್ ದಿ ಕಾಮನ್ ಫ್ಯಾಕ್ಟರ್ಸ್? ವಿ ಅಬ್ಸರ್ವ್ ದಟ್, ಸುಮ್ಮನೆ ಇಲ್ಲಿ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಬರೆಯೋಣ. ವಿ ಅಬ್ಸರ್ವ್ ದಟ್ ನಂಬರ್ಸ್ 2 and 7 are the common factors of all the given numbers. Therefore, HCF equals multiple of lowest powers of
ಕಾಮನ್ ಫ್ಯಾಕ್ಟರ್ಸ್ ಯಾವುದು 2 and 7. ಸೊ ಈ ಪ್ರೊಸೀಜರ್ನ ಇನ್ನೆಲ್ಲ ಲೆಕ್ಕಕ್ಕೂ ಜ್ಞಾಪಕ ಇಟ್ಕೊಂಡು ಮಾಡೋದು. ಮಲ್ಟಿಪಲ್ ಆಫ್ ಲೋಯೆಸ್ಟ್ ಪವರ್ಸ್ ಆಫ್ 2 and 7. ದೇರ್ ಫಾರ್ ಇಲ್ಲಿ ಇವಾಗ ಈ 3ರಲ್ಲಿ 2 ಇದೆ, ಇಲ್ಲಿ 2 ಇದೆ, 2 to the power 4 ಇದೆ. ಲೋಯೆಸ್ಟ್ ಪವರ್ ಯಾರು? 2ಗೆ 2. 7ಗೆ 7 ಸ್ಕ್ವೇರ್ಡ್ 7 ಇದೆ. ಸೊ ಲೋಯೆಸ್ಟ್ ಪವರ್ ಆಫ್ 7 ಯಾವುದು? 7. ದೇರ್ ಫಾರ್ 14 ನೋಡಿ ಇಲ್ಲಿ. ಸೊ 14 ಅನ್ನೋದು, ಪ್ಲೀಸ್ ಅಬ್ಸರ್ವ್, ಈಸ್ ದಿ ಬಿಗ್ಗೆಸ್ಟ್ ನಂಬರ್ ವಿಚ್ ಕ್ಯಾನ್ ಡಿವೈಡ್ ಆಲ್ ದಿ 3 ಗಿವನ್ ನಂಬರ್ಸ್. 14 ಡಿವೈಡ್ಸ್ 14. 14 98, 14 112. ಸೊ ಎಲ್ಲದಕ್ಕೂ 14 is a multiple of all the 3 and it is the biggest number as a factor. ಸೊ ಅದರಿಂದ HCF is equal to 14 ಅಂತ ಬಂತು. ಓಕೆ. ಸೊ ನೆಕ್ಸ್ಟ್ tomorrow I will show you common multiple and extend the concept to a few algebraic expressions ಹೆಂಗೆ ಅಂತ ಹೇಳ್ಬಿಟ್ಟು, ಆ ಕಾಮನ್ ಮಲ್ಟಿಪಲ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ, ಅದನ್ನು ಈ ತರ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾಳೆ. ಓಕೆ ರೈಟ್ ಮಾ, ಆಯ್ತು.